ಥೆರಪಿಗೆ ರಿಲೇಟೆಡ್ ಆಗಿ ನಿಮ್ಮ ಕ್ವಶನ್ಸ್ ಏನಾದ್ರು ಇದ್ರೆ ನೀವು ಕೇಳ್ಬೋದು. ಫಸ್ಟ್ Q&A ನ ಮುಗಿಸೋಣ, ಅದಾದ ನಂತರ ನಾವು ಬೇರೆ ಎಕ್ಸರ್ಸೈಸಸ್ಗೆ ನಾವು ಹೋಗ್ಬೋದು. ಹ್ಯಾಂಡ್ ರೈಸ್ ಮಾಡಿ ಸೊ ದಟ್ ನಾನು ನಿಮ್ನ ಅನ್ಮ್ಯೂಟ್ ಮಾಡ್ತೀನಿ. ಮೆಂಬರ್ಸ್ ಕಮ್ಮಿನೇ ಇರೋದ್ರಿಂದ ಚಾಟ್ ಬಾಕ್ಸ್ ಅಲ್ಲಿ ಕ್ವಶನ್ಸ್ ಹಾಕೋ ಅವಶ್ಯಕತೆ ಇಲ್ಲ. ಹ್ಯಾಂಡ್ ರೈಸ್ ಮಾಡಿ. ಎಸ್ ಧನ್ಯ ಅವರೇ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ. ನಮಸ್ತೆ ಮ್ಯಾಮ್, ನಂದೊಂದು ಡೌಟ್ ಏನಂತಂದ್ರೆ, ಏಂಜಲ್ಸ್ ಪರ್ಟಿಕ್ಯುಲರ್ ಆಗಿ ಪ್ರತಿಯೊಂದು ಏಂಜಲ್ಗಳಿಗೂ ನಾವು ಧ್ಯಾನ ಅಂತ ಮಾಡುವಾಗ ಅಲ್ಲಿ ನಾವು 4th ಡೈಮೆನ್ಷನ್ಗೆ ಕನೆಕ್ಟ್ ಆಗ್ತೀವಾ, 5th ಡೈಮೆನ್ಷನ್ಗೆ ಕನೆಕ್ಟ್ ಆಗ್ತೀವಾ, ಅದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರಿ. ಅದು ಕೆಲವೊಂದ್ಸಲಿ ಸ್ಮೆಲ್ ಅಲ್ಲಿ ಗೊತ್ತಾಗ್ಬೋದು, ಕೆಲವೊಂದ್ಸಲ ಕಲರ್ಸ್ ಅಲ್ಲಿ ಗೊತ್ತಾಗ್ಬೋದು ಅಂತ ಡಿಫ್ರೆಂಟ್ ಆಸ್ಪೆಕ್ಟ್ ಅಲ್ಲಿ ನಿಮ್ಗೆ ಅದು ಐಡಿಯಾ ಬರುತ್ತೆ ಹೋಗ್ತಾ ಹೋಗ್ತಾ ಅಂತಾನು ಹೇಳಿದ್ರಿ. ಈಗ ಅದು ಬೈ ಚಾನ್ಸ್ 4th ಡೈಮೆನ್ಷನ್ ಅಲ್ಲಿರೋ ಸ್ಪಿರಿಟ್ ಯಾರಿಗೂ ಕನೆಕ್ಟ್ ಆಯ್ತು ಅಂತ ಆದ್ರೆ ಧನ್ಯ ಅವರು ಬೇಡ ಅಂದ್ರೆ ಏನಕ್ಕೆ 4th ಡೈಮೆನ್ಷನ್ಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಿರ್ತಾರೆ ಒಂದು ಥಿಂಗ್. ಬಿಕಾಸ್ ಇವತ್ತು ನಂಗೆ ವಾಟ್ಸಪ್ ಅಲ್ಲೂ ನೀವು ಅದೇ ಕೇಳಿದ್ರಿ. ಇಲ್ಲ, ಯಾಕೆ ಅಂತಂದ್ರೆ ನನ್ಗೆ ಬರ್ತಾ ಇರೋ ಕ್ಲೈಂಟ್ಸ್ದು ಆತರ ಅದೇ ಜಾಸ್ತಿ ಬರ್ತಾ ಇದೆ, ನನ್ಗೆ ಮಾಟ ಮಂತ್ರದ್ದೇ ಬರ್ತಾ ಇದೆ. ಅದನ್ನ ಕ್ಲಿಯರ್ ಮಾಡ್ಬೇಕು ಅಂತ ಅನ್ನೋದೇ ಮೇಜರ್ ಆಗಿ ನನ್ಗೆ ಎದುರಾಗ್ತಿರೋದೇ ಆ ಸಮಸ್ಯೆ. ಯಾಕೆ ಅಂತಾನು ನನಗೆ ಐಡಿಯಾ ಇಲ್ಲ, ಇದಕ್ಕೆ ಏನ್ ಮಾಡ್ಬೋದು ಗೊತ್ತಿಲ್ಲ. ಓಕೆ, ಒಂದು ಥಿಂಗ್ ಏನಂತ ಅಂದ್ರೆ ಧನ್ಯ ಅವ್ರೆ, ಇವಾಗ ನಾವ್ ಇನ್ನ ಆ ಒಂದು ರೆಲ್ಮ್ಗೆ ನಾವು ಹೋಗೇ ಇಲ್ಲ, ಸ್ಪಿರಿಟ್ ಗೈಡ್ಸ್ಗೆ ಹೋಗೇ ಇಲ್ಲ. ಸೊ ನಾವ್ ಇನ್ನ ಏಂಜಲ್ಸ್ ವರ್ಲ್ಡ್ ಅಲ್ಲಿ ಇದ್ದೀವಿ. ಸೊ ಏಂಜಲ್ಸ್ ಅಲ್ಲಿ 4th ಡೈಮೆನ್ಷನ್ 5th ಡೈಮೆನ್ಷನ್ ಅಂತ ಏನಿಲ್ಲ, ಎಲ್ಲವೂ ಕೂಡ ಗುಡ್ ಏಂಜಲ್ಸ್ ಇರ್ತಾರೆ. ಪ್ರೊಟೆಕ್ಷನ್ ಗೆ ನಾವ್ ಯಾರನ್ನೇ ಕರೆಯೋದಿದ್ರು ಅದಕ್ಕೋಸ್ಕರನೇ ಆರ್ಕೇಂಜಲ್ ಮೈಕಲ್ ಅವ್ರನ್ನ ಕರೆದು ಅವ್ರ ಜೊತೆಗೆ ಬೇರೆ ಏಂಜಲ್ಸ್ ಅನ್ನ ನಾವು ಕರಿತೀವಿ. ಆರ್ಕೇಂಜಲ್ ಮೈಕಲ್ ಎಲ್ಲಿರ್ತಾರೋ ಅಲ್ಲಿ ನೆಗೆಟಿವ್ ಸೋಲ್ಸ್ ಅಥವಾ ಬೇಡದೆ ಇರೋ ಸೋಲ್ಸ್ ಅಥವಾ ಬೇಡದೆ ಇರೋ ಏಂಜಲ್ಸ್, ಫಾಲನ್ ಏಂಜಲ್ಸ್ ಅಂತ ಏನ್ ಕರಿತೀವಿ, ಅವ್ರು ಯಾರನ್ನೂ ಇರೋದಿಕ್ಕೆ ಆರ್ಕೇಂಜಲ್ ಮೈಕಲ್ ಬಿಡೋದಿಲ್ಲ. ಸೊ ಹಾಗಾಗಿ ನೀವು ಕರಿಬೇಕಾದ್ರೆ ನಾನು ಯಾವ ಏಂಜಲ್ ಕನೆಕ್ಟ್ ಆದೆ ಅನ್ನೋಂತ ಡೌಟ್ ಬೇಕಾಗಿಲ್ಲ. ಆರ್ಕೇಂಜಲ್ ಮೈಕಲ್ ಅಂತ ನೀವು ಕರಿತಿದ್ದಾಗೇನೆ ಅಲ್ಲಿ ಓನ್ಲಿ ಗುಡ್ ಏಂಜಲ್ಸ್ ಅಷ್ಟೇ ನಿಮ್ಗೆ ಕನೆಕ್ಟ್. ಅಂದ್ರೆ ಇಲ್ಲಿ ನೀವು ದೀಕ್ಷೆ ಮಾಡಿರೋದೇ ಇಲ್ಲಿ ನಮ್ಗೆ ಮೇಜರ್ ಆಗಿ ಪ್ರೊಟೆಕ್ಷನ್. ದೀಕ್ಷೆ ಮಾಡಿರೋದು ಕೂಡ ನಿಮ್ಮ ಹತ್ರ ಪ್ರೊಟೆಕ್ಷನ್ ಇರುತ್ತೆ. ನೀವು ಕಾಲ್ ಮಾಡ್ಬೇಕಾದ್ರೂ ಅಷ್ಟೇ ಆರ್ಕೇಂಜಲ್ ಮೈಕಲ್ ಅವ್ರನ್ನೇ ನಾವು ಫಸ್ಟ್ ಕರೆಯೋದು. ಯಾವುದೇ ಅಂದ್ರೆ ಬೈ ಚಾನ್ಸ್ ದೀಕ್ಷೆ ಆಗಿದ್ದವ್ರು ಕರೆದ್ರೆ, ಬೈ ಚಾನ್ಸ್ ಇವಾಗ ಲೈಕ್ ಎಕ್ಸಾಂಪಲ್ ಇವಾಗ ನಿಮ್ಮ ಮನೆಯಲ್ಲೇ ನಿಮ್ ಫಾದರಿಗೋ ಅಥವಾ ನಿಮ್ಮ ಸನ್ಗೋ ಹೇಳಿ ಕರೆಯೋದಿಕ್ಕೆ. ಎಲ್ಲರಿಗೂ ಆಗ್ಬಿಟ್ಟಿದೆ ಮ್ಯಾಮ್ ದೀಕ್ಷೆ, ಎಲ್ಲರಿಗೂ ಆಗೋಗಿದ್ಯಾ? ಓಕೆ, ಯಾರಾದ್ರೂ ಫ್ರೆಂಡ್ಸಿಗೆನೆ ಹೇಳಿ, ಟ್ರೈ ಮಾಡಕ್ ಹೇಳಿ. ಈ ತರ ಏಂಜಲ್ಸ್ ಇದ್ದಾರೆ, ಏಂಜಲ್ಸ್ ನ ನಾವ್ ಯೂಸ್ ಮಾಡ್ಬೋದು. ನೀವು ಕಾಲ್ ಮಾಡಿ ನೋಡಿ, ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ, ಕೇಳ್ ನೋಡಿ. ನಿಮ್ಗ್ ದೀಕ್ಷೆ ಆಗಿರೋದಕ್ಕೆ ನಿಮ್ಗೆ ಬರುವಂತಹ ಹೆಲ್ಪ್ ಯಾವ ರೀತಿಯಲ್ಲಿ ಇರುತ್ತೆ, ನಿಮ್ಗೆ ಏಂಜಲ್ಸ್ ಕನೆಕ್ಟಿವಿಟಿ ಎಷ್ಟು ಚೆನ್ನಾಗಿ ಸಿಗುತ್ತೆ, ಅಂಡ್ ದೀಕ್ಷೆ ಆಗದೆ ಇರೋರಿಗೆ ಕನೆಕ್ಟಿವಿಟಿ ಎಷ್ಟು ಇರುತ್ತೆ, ನಿಮ್ಗೆನೆ ಅಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಒಂದು ಥಿಂಗ್ ಏನಂತ ಅಂದ್ರೆ ಏಂಜಲ್ಸ್ ಆರ್ ನಥಿಂಗ್ ಬಟ್ ದೇವ್ರು. ನಾವಿವಾಗ ದೇವ್ರ ಪೂಜೆ ಮಾಡೋದಿಕ್ ನಾವೇನ್ ದೀಕ್ಷೆ ತಗೊಳೋದಿಲ್ಲ, ಎಲ್ಲರೂ ದೇವ್ರ ಪೂಜೆ ಮಾಡ್ತೀವಿ. ಏಂಜಲ್ಸ್ ಹಂಗೇನೆ, ದೀಕ್ಷೆ ತಗೊಂಡವ್ರು ಮಾತ್ರ ಪ್ರೇ ಮಾಡ್ಬೇಕು, ದೀಕ್ಷೆ ತಗೊಳ್ದೇ ಇರೋರು ಪ್ರೇ ಮಾಡ್ಬಾರ್ದು, ಆತರ ಏನು ಇಲ್ಲ. ಆದ್ರೆ ಪರ್ಟಿಕ್ಯುಲರ್ ಆಗಿ ದೇವ್ರ ಪೂಜೆನೆ ನಾವು ಒಂದು ಸಂಕಲ್ಪ ಅಂತಾನೋ ಅಥವಾ ಇನ್ಯಾವುದೋ ಒಂದು ಇದಾಗಿ ಕೂತು ಮಾಡ್ತೀವಿ ನೋಡಿ. ಒಂದು ದೀಕ್ಷೆ ತಗೊಂಡೋ ಅಥವಾ ಒಂದು ಸಂಕಲ್ಪ ಇಟ್ಕೊಂಡೋ ಮಾಡ್ತೀವಿ, ಅದ್ರದ್ದು ಪವರ್ ಜಾಸ್ತಿ ಇರುತ್ತೆ, ಪವರ್ಫುಲ್ ಆಗಿ ಅದ್ರದ್ದು ರಿಸಲ್ಟ್ ಸಿಗುತ್ತೆ. ದೇವ್ರ ಪೂಜೆ ನಾವು ರೆಗ್ಯುಲರ್ ಆಗಿ ಮಾಡ್ತೀವಿ, ಬಟ್ ವ್ರತ ಅಂತ ಅಂದ್ಬಿಟ್ಟು ಮಾಡ್ತೀವಿ ನೋಡಿ, ಸಂಕಲ್ಪ ತಗೊಂಡು ನಾನು ಇದನ್ನ ಮಾಡ್ತೀನಿ ಅನ್ನೋ ಒಂದು ಕಟ್ನಿಟ್ಟಲ್ಲಿ ಮಾಡ್ತೀವಿ, ರಿಸಲ್ಟ್ ಬೇಗ. ಸೊ ಅದೇ ತರದಲ್ಲಿ ಇವಾಗ ನೀವು ಏಂಜಲ್ಸ್ ದೀಕ್ಷೆ ಆಗಿದೆ ಅಂತ ಅಂದ್ರೆ ಒಂದು ಇದ್ರಲ್ಲಿ ಪವರ್ಫುಲ್ ಆಗಿರ್ತೀರ. ಇನ್ನೊಂದು ಪ್ರಶ್ನೆ ಏನು ಅಂದ್ರೆ, ಏಂಜಲ್ಸ್ ಗಳನ್ನ ನಾವು ಕರಿಬೇಕು ಅಂತಂದಾಗ ಅವರ ಫ್ರೀಕ್ವೆನ್ಸಿಗೆ ನಮ್ಮ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ಬೇಕು ಅಂತ ಹೇಳಿದ್ರೆ, ಒಂದಿದ್ರಲ್ಲಿ ಅವರ ಫ್ರೀಕ್ವೆನ್ಸಿ ನಮ್ ಫ್ರೀಕ್ವೆನ್ಸಿ ಮ್ಯಾಚ್ ಆಗಿದ್ದಾಗ ಗೊತ್ತಾಗ್ತದೆ ಅಂತ ಹೇಳ್ಬಿಟ್ಟು. ಬಟ್ ಈಗ ನನ್ ಫ್ರೀಕ್ವೆನ್ಸಿ ತುಂಬಾ ಲೋ ಇದೆ ಅಂತ ಅನ್ಸುತ್ತೆ ನಂಗೆ. ನಿಮ್ಗೆ
ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಕ್ಲೈಂಟ್ ನಾನು ಅಟೆಂಡ್ ಮಾಡಿದೆ, ಅವ್ರಿಗೆ ಏನೋ ಒಂದು ತೊಂದರೆ ಇತ್ತು, ಅವರು ನನಗೆ ಶೇರ್ ಮಾಡಿದ್ರು. ಪ್ರಾಬಬ್ಲಿ ಐ ಆಮ್ ಎಮೋಷನಲಿ ವೆರಿ ವೀಕ್ ದಟ್ ಡೇ, ಬಟ್ ಅನಿವಾರ್ಯ ನಾನು ಅವ್ರನ್ನ ಅಟೆಂಡ್ ಮಾಡ್ಲೇಬೇಕಾಯ್ತು. ನಾನು ಅಟೆಂಡ್ ಮಾಡಿದೆ. ನನ್ಗೆ ಎಫೆಕ್ಟ್ ಆಯ್ತು ಎಮೋಷನಲಿ ಅಥವಾ ಎನರ್ಜಿ ವೈಸ್ ನನ್ಗೆ ಲೋ ಆಯ್ತು. ಆ ಟೈಮಲ್ಲಿ ನನ್ಗೆ ಕರೆದ್ರುನು ಕನೆಕ್ಟ್ ಆಗಲ್ವಾ? ಯಾಕೆಂದ್ರೆ ನನ್ ಫ್ರೀಕ್ವೆನ್ಸಿ ಲೋ ಇರ್ತದಲ್ಲ. ಓಕೆ, ಒಂದು ಥಿಂಗ್ ಧನ್ಯ ಅವರೇ, ಫ್ರೀಕ್ವೆನ್ಸಿ ಈಸ್ ರಿಲೇಟೆಡ್, ನಾಟ್ ರಿಲೇಟೆಡ್ ಟು ಫಿಸಿಕಲ್. ಓಕೆ ಓಕೆ, ಒಂದು ಸೆಕೆಂಡ್. ಓಕೆ ಸುಷ್ಮಾ ಅವರೇ, ನಿಮ್ಮ ಕ್ವಶನಿಗೆ ನಾನು ನೆಕ್ಸ್ಟ್ ಬರ್ತೀನಿ. ಎಸ್ ಧನ್ಯ ಅವರೇ, ಇವಾಗ ಫ್ರೀಕ್ವೆನ್ಸಿ ಅನ್ನೋಂಥದ್ದು ಅದು ಒಂದು ಫಿಸಿಕಲ್ ಇಲ್ಲ. ಅದು ಫಿಸಿಕಲ್ ಲೆವೆಲ್ ಅಲ್ಲಿ ನೀವು ಹೇಳ್ತಾ ಇದೀರಾ, ನಾನ್ ಯಾವ್ದೋ ಒಂದು ಕ್ಲೈಂಟ್ ಅನ್ನ ಅಟೆಂಡ್ ಮಾಡಿದೆ, ನನ್ನ ಎನರ್ಜಿ ಡ್ರೈನ್ ಆಗೋಯ್ತು, ನನಗ್ ಕನೆಕ್ಟ್ ಆಗಲ್ವಾ? ನೀವು ಆ ಟೈಮ್ ಅಲ್ಲೇ ಏಂಜಲ್ಸ್ ಅನ್ನ ಕಾಲ್ ಮಾಡ್ಬಿಟ್ಟು, ಏಂಜಲ್ಸ್ ಪ್ಲೀಸ್ ಪ್ರೊಟೆಕ್ಟ್ ಮೀ ಮೀನ್ಸ್, ನೀವು ಕ್ಲೈಂಟ್ ಅನ್ನ ಅಟೆಂಡ್ ಮಾಡಕ್ಕೂ ಮುಂಚೆನೆ ನೀವು ಪ್ರೊಟೆಕ್ಷನ್ ತಗೋಬಹುದು. ಒಂದು ಥಿಂಗ್. ಇಲ್ಲ ಅಂತ ಅಂದ್ರೆ ಕ್ಲೈಂಟ್ ಅಟೆಂಡ್ ಮಾಡ್ಬಿಟ್ರಿ, ನಿಮ್ಗೆ ಗೊತ್ತಿರ್ಲಿಲ್ಲ ನನ್ನ ಎನರ್ಜಿ ಡ್ರೈನ್ ಆಗತ್ತೆ ಅಂತ, ಎನರ್ಜಿ ಡ್ರೈನ್ ಆಗೋಯ್ತು. ಆ ಮೊಮೆಂಟ್ ಅಲ್ಲೇ ನೀವು ಏಂಜಲ್ಸ್ ಅನ್ನ ಕರಿಬಹುದು. ಏಂಜಲ್ಸ್ ಪ್ಲೀಸ್ ಬಂದು ನನ್ನ ಎನರ್ಜಿಯನ್ನ ರೀಫಿಲ್ ಮಾಡಿ, ಪ್ಲೀಸ್ ಪ್ರೊಟೆಕ್ಟ್ ಮೀ, ಪ್ಲೀಸ್ ಅಪ್ಲಿಫ್ಟ್ ಮೈ ಎನರ್ಜಿ. ಓಕೆ, ಸೊ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ಬೇಕು ಅಂತ ಅಂದ್ರೆ ಇಟ್ಸ್ ನಾಟ್ ಅಬೌಟ್ ಫಿಸಿಕಲಿ ನೀವು ಡಿಸ್ಟರ್ಬೆನ್ಸ್ ಇರುವಂತದ್ದಲ್ಲ. ಮೇನ್ ಅಲ್ಲಿ ನಮ್ ಫ್ರೀಕ್ವೆನ್ಸಿನ ನಾವ್ ಎಲ್ಲಿ ಡೌನ್ ಮಾಡ್ಕೊಳ್ತೀವಿ ಅಂತ ಅಂದ್ರೆ, ನಾವು ಓವರ್ ಆಗಿ ಗಿಲ್ಟ್ ಅಲ್ಲಿ ಇದ್ದಾಗ, ಓವರ್ ಆಗಿ ಎಮೋಷನಲ್ ಆಗಿ ದುಃಖದಲ್ಲಿದ್ದಾಗ, ಓವರ್ ಆಗಿ ರಿಸಲ್ಟ್ ಗೆ ಅಟ್ಯಾಚ್ ಆದಾಗ, ಓವರ್ ಆಗಿ ಜೆಲಸ್ ಅಲ್ಲಿ ಇದ್ದಾಗ, ಓವರ್ ಆಗಿ ಕೋಪದಲ್ಲಿದ್ದಾಗ, ಇವೆಲ್ಲವೂ ನಮ್ಮ ಫ್ರೀಕ್ವೆನ್ಸಿಯನ್ನ ಡೌನ್ ಮಾಡುತ್ತೆ, ಫುಲ್ ಮಾಡುತ್ತೆ. ಏಂಜಲ್ಸ್ ಬಂದ್ ನಮ್ಗೆ ಹೆಲ್ಪ್ ಮಾಡ್ಬೇಕು ಅಂದ್ರೂ ಕೂಡ ನಮ್ಗೆ ಬರೋದಿಕ್ಕೆ ನಾವೇ ಡೋರ್ ಲಾಕ್ ಹಾಕೋಬಿಟ್ಟಿರ್ತೀವಿ. ಓಕೆ, ಸೊ ಹಾಗಾಗಿ ನಿಮ್ಮ ಒಂದು ಎನರ್ಜಿ ಡ್ರೈನ್ ಏನಾಗತ್ತೆ ಅಂತ ನೀವು ಕೇಳ್ತಾ ಇದ್ದೀರಾ, ಅದು ಎನರ್ಜಿ ಡ್ರೈನ್ ಅಷ್ಟೇ ಹೊರತು ನಿಮ್ ಫ್ರೀಕ್ವೆನ್ಸಿ ಲೋ ಅಲ್ಲ. ಯು ಆರ್ ಆಲ್ವೇಸ್ ಹೈ ಓನ್ಲಿ. ಈಗ ನಾವು ಬೈ ಚಾನ್ಸ್ ಯಾರಿಗಾರು ದೀಕ್ಷೆ ಮಾಡಿದ ತಕ್ಷಣ ಹಾರ್ಡ್ ಕಟ್ ಥೆರಪಿನ ಮಾಡ್ಕೋಬಹುದಾ? ಖಂಡಿತ, ನಿಮ್ಗೆ ತುಂಬಾ ಅವಶ್ಯಕತೆ ಇದೆ. ಖಂಡಿತ ನಿಮ್ಗೆ ತುಂಬಾ ಅವಶ್ಯಕತೆ ಇದೆ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ದೀಕ್ಷೆ, ಪ್ರತಿದಿನ ಕಾರ್ಡ್ ಕಟ್ಟಿಂಗ್ ನೀವು ಮಾಡ್ಕೊಳ್ಳಿ. ಅಂಡ್ ಆಕ್ಚುಲಿ ಇವಾಗ ನೋಟ್ಸ್ ಅಲ್ಲಿ ಜಸ್ಟ್ ಅನಾಥ ಚಕ್ರದಿಂದ ಆಗ್ತಾ ಇದೆ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಅನಾಥ ಚಕ್ರ, ಸಂಪೂರ್ಣ ನಮ್ ದೇಹದಿಂದ ಕಾರ್ಡ್ಸ್ ಗಳು ಕನೆಕ್ಟ್ ಆಗಿರುತ್ತೆ. ಸೊ ಸಂಪೂರ್ಣ ದೇಹದಿಂದ ಕಾರ್ಡ್ಗಳು ಕಟ್ ಆಗ್ತಾ ಇದೆ, ಆ ತರದಲ್ಲಿ ನೀವು ಇದ್ ಮಾಡಿ. ಅಂದ್ರೆ ಪ್ರತಿಯೊಂದು ಚಕ್ರದಿಂದನೂ ಕಾರ್ಡ್ಸ್ ಇದೆ ಅಂತ ಇಮ್ಯಾಜಿನ್ ಮಾಡ್ಬೇಕಾಗುತ್ತಾ? ಎಸ್, ಇಮ್ಯಾಜಿನ್ ಮಾಡ್ತಾ, ಇನ್ಕ್ಲೂಡಿಂಗ್ ಸಹಸ್ರಾರ? ಜಸ್ಟ್ ಕಟ್ ಅಷ್ಟೇ. ಸಂಪೂರ್ಣ ದೇಹದಲ್ಲಿ ಎಲ್ಲೆಲ್ಲಿ ಕಾರ್ಡ್ಸ್ ಇದೆ ಅದೆಲ್ಲವನ್ನ ಕಟ್ ಮಾಡ್ತಾ ಇದ್ದೀನಿ. ಯಾವ್ದೆಲ್ಲ ನನ್ನ ಎನರ್ಜಿನ ಡ್ರೈನ್ ಮಾಡ್ತಾ ಇದೆ ಅಲ್ಲೆಲ್ಲ ನಾನು ಕಟ್ ಮಾಡ್ತಾ ಇದ್ದೀನಿ. ಅಂಡ್ ಈ ಕಾರ್ಡ್ ಕಟ್ಟಿಂಗ್ ನಾವು ಮಾಡ್ಬೇಕಾದ್ರೆ ಒಂದು ಥಿಂಗ್ ಏನ್ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು ಅಂತ, ನಾವಲ್ಲಿ ಸ್ಪೆಸಿಫೈ ಮಾಡ್ಬೇಕಾಗಿಲ್ಲ ಯಾವ ವ್ಯಕ್ತಿ ಜೊತೆಗೆ ನನ್ ಕಾರ್ಡ್ ಕಟ್ ಮಾಡ್ಬೇಕು ಅಂತ ಅನ್ಬಿಟ್ಟು. ಓಕೆ, ಇನ್ ಜನರಲ್ ಆಗಿ ನಾವು ತಗೋಬಹುದು. ಪರ್ಟಿಕ್ಯುಲರ್ ಆಗಿ ಯಾರ್ದೋ ಒಬ್ರದನ್ನ ನಾನು ಕಟ್ ಮಾಡ್ಬೇಕು ಅಂತ ಅಂದ್ರೆ ಅಲ್ಲೂ ಕೂಡ ನಾವು ಸ್ಪೆಸಿಫಿಕ್ ಆಗಿ ತಗೋಬಹುದು. ಬಟ್ ಇನ್ ಜನರಲ್ ನಾನು ಮಾಡ್ತಾ ಇದ್ದೀನಿ ಅಂತ ಅಂದಾಗ ನನ್ಗೆ ಸ್ಪೆಸಿಫಿಕ್ ಆಗಿ ಇಂಥ ವ್ಯಕ್ತಿ ಹೇಳೋ ಅವಶ್ಯಕತೆ ಇಲ್ಲ, ಒಂದು ಥಿಂಗ್. ಅಂಡ್ ಇನ್ನೊಂದು ಥಿಂಗ್, ಇಂತಿಂತ ಚಕ್ರ ಅಂತಾನು ಕೂಡ ನಾವು ಸ್ಪೆಸಿಫೈ ಮಾಡಂಗಿಲ್ಲ. ಆರ್ಕಿಂಜಲ್ ಮೈಕೇಲ್ ಗೊತ್ತಿದೆ ಯಾವ ಕಾರ್ಡ್ಸ್ ಯಾವ ಚಕ್ರದಿಂದ ಎಷ್ಟು ಕನೆಕ್ಟ್ ಆಗಿದೆ, ಅದ್ರಲ್ಲಿ ಎಷ್ಟು ಡ್ರೈನ್ ಆಗ್ತಾ ಇದೆ, ಯಾವ್ದು ಬೇಡವಾಗಿದೆ ನಮ್ಗೆ, ಯಾವ್ದು ಬೇಕಾಗಿದೆ ಏಂಜಲ್ಸ್ ಗೊತ್ತಿದೆ. ನಮ್ಗೆ ಯಾವ್ದು ಬೇಕಾಗಿದ್ಯೋ ಅದನ್ನ ಬಿಡ್ತಾರೆ, ಯಾವ್ದು ಬೇಡವಾಗಿದೆ ಅದನ್ನ ಅವ್ರು ಕಟ್ ಮಾಡ್ತಾರೆ. ನಾನು ಇಷ್ಟು ದಿನ ಅನ್ಕೊಂಡಿದ್ದು ಕಾರ್ಡ್ಸ್ ಹಾರ್ಟ್ ಮಾತ್ರ ಕನೆಕ್ಟೆಡ್ ಅಂತ. ಇಲ್ಲ, ಎಲ್ಲದಕ್ಕೂ ಕನೆಕ್ಟ್ ಇರುತ್ತೆ. ಪುಸ್ತಕದಲ್ಲಿ ಓದಿದ್ದು ಹಾರ್ಟ್ ಚಕ್ರಕ್ಕೆ ಬಂದವರು ತಾವು ಸ್ವಾರ್ಡ್ಸ್ ಇಟ್ಟಿದ್ದಾರೆ ಅಂತ, ನಾವು ಫ್ರಂಟ್ ಅಂಡ್ ಬ್ಯಾಕ್ ಹಾರ್ಟ್ ಚಕ್ರ ಕಟ್ ಆಗುತ್ತೆ ಅಂತಿದ್ಯಲ್ಲ. ಸೊ ನಾನು ಅನ್ಕೊಂಡಿದ್ದು ಬರೀ ಹಾರ್ಟ್ ಚಕ್ರದಲ್ಲಿ ಮಾತ್ರ ಕನೆಕ್ಷನ್ ಕ್ರಿಯೇಟ್ ಇರುತ್ತೆ ಅಂತ. ಇಲ್ಲ, ಆಕ್ಚುಲಿ ಅದು ಬುಕ್ ಅಲ್ಲಿ ಆ ರೀತಿಯಲ್ಲಿ ಇದೆ. ಬಟ್ ನಾನು ಬೇರೆ ಬೇರೆ ಕಡೆ ತಿಳ್ಕೊಂಡಂತದ್ದೇನಂತ ಅಂದ್ರೆ, ಬಾಡಿಯಲ್ಲಿ ಎಲ್ಲಾ ಕಡೆಯಿಂದನೂ ಕಾರ್ಡ್ಸ್ ಇರುವಂತ ಸಾಧ್ಯತೆಗಳಿರುತ್ತೆ. ಬಿಕಾಸ್ ನಮ್ ಬಾಡಿ ಫುಲ್ ಚಕ್ರಗಳೇ, ಮೇಜರ್ ಚಕ್ರಗಳಿರುತ್ತೆ, ಮೈನರ್ ಚಕ್ರಗಳಿರುತ್ತೆ, ಎಲ್ಲಾ ಕಡೆ ನಮ್ದು ಕಾರ್ಡ್ಗಳು ಕನೆಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಈಗ ಕ್ಲೈಂಟ್ಸ್ ಗೆ ನಾವು ಮಾಡುವಾಗ್ಲೂ ಹೋಲ್ ಮಾಡ್ಬೇಕಾ ಅಥವಾ ಜಸ್ಟ್ ಹಾರ್ಟ್ ಮಾತ್ರ ಮಾಡ್ಬೇಕಾ? ಅಲ್ಲಿ ತೋರಿಸಿರೋ ರೀತಿ ಮಾತ್ರ ಮಾಡ್ಬೇಕಾ? ಕ್ಲೈಂಟ್ಸ್ ಪ್ರಾಬ್ಲಮ್ ಏನು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರ ಪ್ರಾಬ್ಲಮ್ ಯಾವ ಚಕ್ರಕ್ಕಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೌ ಟು ರೆಕಗ್ನೈಸ್ ಇಟ್?
ನಿಮ್ಗೆ ಗೊತ್ತಾಗುತ್ತೆ ಸಮಸ್ಯೆ ಏನು ಅಂತ ಅಂದ್ಬಿಟ್ಟು ಅವ್ರು ಯಾವ ಸಮಸ್ಯೆಗೆ ಬಂದಿದ್ದಾರೆ ಆ ಸಮಸ್ಯೆಗೆ ರಿಲೇಟೆಡ್ ಆ ಚಕ್ರ ಯಾವ್ದು ನಿಮ್ಗೆ ಹಾ ಗೊತ್ತಾಗುತ್ತೆ. ಅವರ ಸ್ಕ್ಯಾನ್ ಏನಾದ್ರು ಮಾಡ್ತೀರಾ ಇಲ್ಲ ಎಸ್ ಡೈರೆಕ್ಟ್ ಹೀಲಿಂಗ್ ಮಾಡ್ತೀರಾ? ಇಲ್ಲ ಅವರ ಸ್ಕ್ಯಾನ್ ಮಾಡ್ತೀನಿ. ಅವರ ಸ್ಕ್ಯಾನ್ ಮಾಡ್ತೀರಾ ಅಂತ ಅಂದ್ರೆ ಅಲ್ಲೇ ನಿಮ್ಗೆ ಗೊತ್ತಾಗೋಗುತ್ತೆ ಯಾವ ಚಕ್ರ ವೀಕ್ ಇದೆ ಅಂತ. ಹ್ಮ್ ಸೊ ಓಕೆ. ಅಲ್ಲಿ ಆ ಚಕ್ರಕ್ಕೆ ರಿಲೇಟೆಡ್ ಆಗಿ ಕಟ್ ಮಾಡಿ. ಈಗ ಮ್ಯಾಮ್ ನಂದು ನಾನು ಮಾಡ್ಕೊಂತೀನಲ್ಲ ಅವಾಗ ನನ್ಗೆ ಈಗ ಬ್ರೇಕಪ್ ಆದ ತಕ್ಷಣ ಆ ಅವರದಲ್ಲಿ ಬಿರುಕುಗಳು ಬರುತ್ತೆ ಅಂತ ಹೇಳ್ತಾರಲ್ಲ, ಹೋಲ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೇನು ಪ್ರಾಬ್ಲಮ್ ಅಲ್ವಾ? ಏನು ಪ್ರಾಬ್ಲಮ್? ಆರ್ಕಿಂಜಲ್ ರಾಫೆಲ್ ನಾವು ಕರಿತೀವಲ್ಲ, ಓಕೆ ಅವರು ಸರಿ ಮಾಡಿ ಅಂತ ಅನ್ಬಿಟ್ಟು ನಾವು ಕರಿತೀವಲ್ಲ, ಏನು ಇಶ್ಯೂಸ್ ಇಲ್ಲ. ಓಕೆ. ಡಿಸ್ಟರ್ಬೆನ್ಸ್ ಆಗಿರತ್ತೆ. ಅದಾದ್ಮೇಲೆ ನಾವು ಆಕ್ಚುಲಿ ಟು ಬಿ ಫ್ರಾಂಕ್ ಆರ್ಕಿಂಜಲ್ ರಾಫೆಲ್ ಅವ್ರು ಬಂದು ಮಾಡಿರ್ತಾರೆ. ಸಮ್ ಟೈಮ್ಸ್ ಅದು ನಾವು ಆರ್ಕಿಂಜಲ್ ರಾಫೆಲ್ ನಾನು ನೆಕ್ಸ್ಟ್ ಕರ್ದಿಲ್ಲ ಅಂತ ಅಂದ್ರೂ ಕೂಡ ಡಿಸ್ಟರ್ಬೆನ್ಸ್ ಸ್ವಲ್ಪ ಹೊತ್ತಲ್ಲಿ ಅದು ಸರಿ ಹೋಗುತ್ತೆ. ಓಕೆ ಓಕೆ. ಬಟ್ ಫಾರ್ ಸೆಕ್ಯೂರ್ ಪರ್ಪಸ್ ನಾವು ಆರ್ಕಿಂಜಲ್ ರಾಫೆಲ್ ಅವ್ರನ್ನ ನೆಕ್ಸ್ಟ್ ಇದ್ರಲ್ಲೇ ಕರಿತೀವಿ. ಅಂಡ್ ಕಾರ್ಡ್ ಕಟ್ ಮಾಡಿದ ತಕ್ಷಣ ಯಾವ್ದಾದ್ರು ಒಂದು ಭಾಗ ಪೇನ್ ಬರುತ್ತಲ್ಲ, ಅದೇನ್ ಇಂಡಿಕೇಶನ್? ಈಗ ಎಲ್ಲ ಕಿವಿ ನೋವು ಬರುವಂತದ್ದು ಅಥವಾ ಮೈಕೆ ನೋವು ಬರೋದು ಆತರ ಎಲ್ಲ ಫೀಲ್ ಆಗುತ್ತಲ್ಲ? ಓಕೆ, ಅದ್ ನಿಮಗ್ ಫೀಲ್ ಆಗುತ್ತಾ ನಿಮ್ ಕ್ಲೈಂಟ್ಸ್ ಫೀಲ್ ಆಗುತ್ತಾ? ಕ್ಲೈಂಟ್ಸ್ ಒಂದಿಬ್ರು ಫೀಲ್ ಆಗಿದೆ ಅಂತ ಹೇಳಿದ್ದಾರೆ. ಹ್ಮ್. ನನಗೆ ಫಸ್ಟ್ ಟೈಮ್ ನಾನು ಸರ್ ಹತ್ರ ಮಾಡಿಸ್ಕೊಂಡಿದ್ದು ಬಹಳ ಕಿವಿ ನೋವು ಬಂದ್ಬಿಟ್ಟಿತ್ತು. 2 days 3 days ಆದ್ರೂ ಕಮ್ಮಿ ಆಗಿರ್ಲಿಲ್ಲ. ಓಕೆ, ಸೊ ಅದ್ರ ಒಂದು ಎನರ್ಜೀಸ್ ಅಲ್ಲಿಗೆ ಕನೆಕ್ಟ್ ಆಗಿರುತ್ತೆ. ಆ ಒಂದು ರಿಲೇಟೆಡ್ ಆಗಿ ಇದ್ದಂತ ಬ್ಲಾಕೇಜಸ್ ನ ಕ್ಲಿಯರ್ ಮಾಡಿರ್ತಾರೆ. ಲೈಕ್ ಎಕ್ಸಾಂಪಲ್, ಈಗ ಆಪರೇಷನ್ ಮಾಡಿದ್ಮೇಲೆ ನೋವು ಬರುತ್ತೆ ಯಾಕೆ ಅಂತ ಕೇಳ್ದಂಗ ಆಗತ್ತೆ ಇದು. ಓಕೆ, ಓಕೆ ನೀವು ತುಂಬಾ ಸೆನ್ಸಿಟಿವ್ ಯಾರಿರ್ತಾರೆ ಅವ್ರಿಗೆ ಗೊತ್ತಾಗತ್ತೆ. ಓಕೆ ಇಲ್ಲ ಅಂತ ಅಂದ್ರೆ ಮ್ಯಾಕ್ಸಿಮಮ್ ಯಾರಿಗೂ ಅಷ್ಟು ಡಿಸ್ಟರ್ಬೆನ್ಸ್ ಅಂತ ಅನ್ಸೋದಿಲ್ಲ. ಬಟ್ ಬ್ಲಾಕೇಜ್ ತುಂಬಾ ಜಾಸ್ತಿ ಇತ್ತು ಅಂತ ಅನ್ಸುತ್ತೆ, ಇದ್ದಾಗ ಅಥವಾ ಅವ್ರು ತುಂಬಾ ಸೆನ್ಸಿಟಿವ್ ಇದ್ದಾಗ ಪ್ರಾಬ್ಲಮ್ ಆಗುವಂತದ್ದು ಗೊತ್ತಾಗತ್ತೆ ಅಷ್ಟೇ. ಮೇಜರ್ ಕಾರ್ಡ್ಸ್ ಇದೆ ಅನ್ನೋದು ಇಂಡಿಕೇಶನ್ ಅದು. ಮೇಜರ್ ಕಾರ್ಡ್ಸ್ ಅಂಡ್ ನೀವು ಓವರ್ ಸೆನ್ಸಿಟಿವ್ ಇದ್ದೀರಾ ಅನ್ನೋದು. ಓವರ್ ಸೆನ್ಸಿಟಿವಿಟಿಗೆ ಪರಿಹಾರ ಏನು? ಇಟ್ಸ್ ಬ್ಲೆಸ್ ಧನ್ಯ ಅವರೇ, ಟು ಬಿ ಫ್ರಾಂಕ್. ನೀವು ಓವರ್ ಸೆನ್ಸಿಟಿವ್ ಇರೋದು ನೀವು ಹೀಲರ್ ಆಗಿ ಇರ್ಬೇಕಾದ್ರೆ ನೀವು ಸೆನ್ಸಿಟಿವ್ ಆಗೇ ಇರ್ಬೇಕು. ಬಟ್ ಇಲ್ಲಿ ಪ್ರಾಬ್ಲಮ್ ನಿಮ್ದ ಸೆನ್ಸಿಟಿವಿಟಿದಲ್ಲ, ನೀವು ಓಕೆ ಸೆನ್ಸ್ ಮಾಡ್ತಾ ಇದೀರಾ. ಆ ಸೆನ್ಸ್ ನಿಮ್ ತಗೊಳ್ತಾ ಇದೀರಲ್ಲ, ಅದು ಪ್ರಾಬ್ಲಮ್ ಆಗ್ತಾ ಇರೋದು. ಸೆನ್ಸ್ ಇಸ್ ಅ ಗುಡ್ ಸೈನ್. ಸೊ ನೀವು ಅದಕ್ಕೋಸ್ಕರನೇ ಹೀಲರ್ ಆಗಿರೋದು. ತುಂಬಾ ಆದ್ರೆ ನನ್ಗೆ ನಿಮಗೆ ಕ್ಲೈಂಟ್ಸ್ ಪ್ರಾಬ್ಲಮ್ ಏನು ಅಂತಾನೆ ಗೊತ್ತಾಗೋದಿಲ್ಲ. ಆದ್ರೆ ಇಲ್ಲಿ ಇಶ್ಯೂ ಏನಾಗ್ತಾ ಇದೆ ಅಂದ್ರೆ ನಿಮ್ ಸೆನ್ಸಿಟಿವಿಟಿ ಇರೋದ್ರಿಂದ ಪ್ರಾಬ್ಲಮ್ ಆಗ್ತಾ ಇಲ್ಲ. ನೀವ್ ತಗೋತಾ ಇದೀರಾ ಎನರ್ಜಿನ, ನೀವು ಎನರ್ಜಿ ತಗೋತಾ ಇದೀರಾ, ಎನರ್ಜಿ ನಿಮ್ದು ಓವರ್ ಆಗಿ ಕೊಡ್ತಾ ಇದೀರಾ, ಅದು ಪ್ರಾಬ್ಲಮ್ ಆಗ್ತಿರೋದು. ಪಕ್ಕ ನಿಂತ್ರುನು ಅವ್ರ ಸಮಸ್ಯೆಗಳು ನನ್ಗೆ ಅರ್ಥ ಆಗೋಕ್ ಶುರು ಆಗ್ಬಿಡುತ್ತೆ. ಪಕ್ಕದಲ್ಲಿ ನಿಂತ್ಕೊಂಡ್ರು ನನ್ಗೆ ಇವ್ರು ಹೊಟ್ಟೆ ನೋವಿದೆ ಅನ್ನೋದು ಕೂಡ ಅರ್ಥ ಆಗೋಕ್ ಶುರು ಆಗ್ಬಿಡುತ್ತೆ. ಪಕ್ಕದಲ್ಲಿ ತಲೆನೋವು ಇತ್ತು ಅನ್ನೋದು ನನ್ಗೆ ಅರ್ಥ ಆಗ್ಬಿಡುತ್ತೆ. ಅವ್ರಿಗೇನೋ ನೆಗೆಟಿವಿಟಿ ಇದೆ ಅನ್ನೋದು ಅರ್ಥ ಆಗ್ಬಿಡುತ್ತೆ. ನನ್ಗೆ ಯಾಕೆ ಅರ್ಥ ಆಗತ್ತಪ್ಪ ದೇವ್ರೆ, ಏನು ಅರ್ಥ ಆಗದೆ ಬೇಡ ಅನ್ಸುತ್ತೆ. ಬಾರ್ನ್ ಹೀಲರ್, ಸೊ ನೀವು ಹೀಲ್ ಮಾಡೋದಿಕ್ಕೋಸ್ಕರನೇ ಇರೋದು. ಸೊ ಹಂಗಾಗಿ ನಿಮ್ಗೆ ಅದು ಗೊತ್ತಾಗ್ತಾ ಹೋಗುತ್ತೆ. ಮೇನ್ ಥಿಂಗ್, ನೀವೊಂದು ಮೊಬೈಲ್ ಅಲ್ಲಿ ನೀವೊಂದು ಶೀಲ್ಡ್ ಒಳಗಡೆ ನೀವ್ ಇದ್ದೀರಾ, ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಷ್ಟೇ ಹೊರತು ಇಲ್ಲಿ ಅರ್ಥ ಆಗೋದು ಪ್ರಾಬ್ಲಮ್ ಅಲ್ಲ. ಅಂದ್ರೆ ಡೈಲಿ ನಾನು ಎಲ್ಲಾ ಸಿಂಬಲ್ಸ್ ಹಾಕಿ ಪ್ರೊಟೆಕ್ಟ್ ಮಾಡ್ಕೋಬೇಕಾ? ಅದನ್ನ ಮಾಡ್ಕೊಂತಾ ಇಲ್ಲ ಅಂತ ಅಂದ್ರೆ ಪ್ಲೀಸ್ ಡೂ ದಟ್. ಓಕೆ, ಮಾಡ್ಕೊಳ್ಳೇಬೇಕು. ಮಾಡುವಾಗ ಅಷ್ಟೇ ಮಾಡಿರ್ತೀನಿ, ಬಾಕಿ ಟೈಮಲ್ಲಿ ಏನೂ ಮಾಡಿರಲ್ಲ ನಾನು. ಬೇಡ, ರೆಗ್ಯುಲರ್ ಆಗಿ ಮಾಡ್ಕೊಳ್ಳಿ. ಓಕೆ ಓಕೆ ಓಕೆ, ಇದು ನನ್ನ ತಲೆಗೆ ಬಂದಿಲ್ಲ. ಎನಿ ಟೈಮ್ ನೀವು ಅದನ್ನ ಮಾಡ್ಕೊಂತಾ ಇರಿ. ಬಿಕಾಸ್ ನೀವು ಜಸ್ಟ್ ಮಾಡ್ಬೇಕಾದ್ರೆ ಅಷ್ಟೇ ಅಲ್ಲ, ಇವಾಗ ನಿಮ್ಮ ಒಂದು ಕ್ಲೈಂಟ್ಸ್ ಧನ್ಯ ಅವ್ರ ಬಗ್ಗೆ ಥಿಂಕ್ ಮಾಡ್ಬೇಕಾದ್ರೂ ಕೂಡ ನಿಮ್ ಎನರ್ಜಿ ಡ್ರೈನ್ ಆಗ್ತಿರುತ್ತೆ. ತುಂಬಾ ಆಗುತ್ತೆ ಮ್ಯಾಮ್. ಕೆಲವ್ರು ಇದಾರೆ ಕ್ಲೈಂಟ್ಸ್, ಫೋನ್ ಮಾಡೋದೇನೆ ಎನರ್ಜಿ ಡ್ರೈನ್ ಮಾಡಕ್ಕೆ ಅನ್ನೋ ತರಾನೇ ನನಗೆ ಫೀಲ್ ಆಗುತ್ತೆ. ಸೊ ನೀವು ಜಸ್ಟ್ ಇವಾಗ ಯಾವ್ದೇ ಒಬ್ಬ ಮೆಂಟರ್ ಅನ್ನ ನೀವು ಯಾರನ್ನಾದ್ರೂ ನೆನ್ಕೊಂಡ್ರಿ ಅಂತ ಅಂದ್ರೆ, ಅಥವಾ ನೀವು ನನ್ನನ್ನ ನೆನ್ಕೊಂಡ್ರಿ ಅಂತ ಅಂದ್ರೆ, ನೀವು ಜಸ್ಟ್ ನನ್ ಜೊತೆ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ ನನ್ನನ್ನ ನೆನ್ಕೊಂತಾ ಇದೀರಾ, ಅಥವಾ ಯಾವ್ದೋ ದೇವರನ್ನ ನೆನ್ಕೋತಾ ಇದೀರಾ, ಇನ್ಯಾರ್ನೋ ಮೆಂಟರ್ನ ನೆನ್ಕೋತಾ ಇದೀರಾ ಅಂತ ಅಂದ್ರೂ ಕೂಡ ಯು ಫೀಲ್ ಎನರ್ಜೆಟಿಕ್. ಅದು ಹೌದು. ಅದೇ ರೀತಿ ನಿಮ್ ಕ್ಲೈಂಟ್ಸ್ ಕೂಡ ದೇ ಫೀಲ್ ಎನರ್ಜೆಟಿಕ್.
So ಇಲ್ಲಿ ಅವ್ರು ಎನರ್ಜೆಟಿಕ್ ಫೀಲ್ ಮಾಡ್ತಾ ಇದಾರೆ ಅನ್ನೋ ಪ್ರಾಬ್ಲಮ್ ಅಲ್ಲ, ನೀವ್ ನಿಮ್ ಎನರ್ಜಿ ರೈಸ್ ಮಾಡ್ಕೊಳ್ಳೋದು ಮೇನ್ ಇರೋದು. ಅಂದ್ರೆ ನಾನು ಝೀಬು ಸಿಂಬಲ್ಸ್ ಚೆನ್ನಾಗಿ ಯೂಸ್ ಮಾಡ್ತಾ ಇದೀನಿ, ವರ್ಕ್ಸ್ ಅ ಲಾಟ್. ಓಕೆ. ಇರ್ಲಿಲ್ಲ, ಅಷ್ಟೊಂದು ಎನರ್ಜೆಟಿಕ್ ಆಗಿರುತ್ತೆ ಅದ್ರದ್ದು ಎನರ್ಜಿ ಅನ್ನೋದು. ತುಂಬಾ ಚೆನ್ನಾಗಿದೆ, ಬಹಳ ಖುಷಿ ಆಯ್ತು. ಝೀಬು ಸಿಂಬಲ್ಸ್ ಮಾತ್ರ ತುಂಬಾನೇ ಐ ಆಮ್ ವೆರಿ ಹ್ಯಾಪಿ. ಮಗುಗೂ ಅಷ್ಟೇ ಥ್ರೋಟ್ ಪ್ರಾಬ್ಲಮ್ ಇತ್ತು, ಅವ್ನಿಗೆ ಜಸ್ಟ್ ಥ್ರೋಟ್ ಅವ್ನು ಬರ್ದೆ ಮಾರ್ನಿಂಗ್ ಅವ್ನ ಥ್ರೋಟ್ ಸರಿಯಾಗಿತ್ತು ಮೇಡಮ್. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಂತಾನೆ ಅನ್ಕೊಂಡಿದ್ದು ಮಾರ್ನಿಂಗ್, ಜಸ್ಟ್ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್. ನೀವ್ ಹೇಳ್ದಂಗೆ ಏನೋ ಔಟ್ಕಮ್ ಎಕ್ಸ್ಪೆಕ್ಟೇಷನ್ ಮಾಡದೆ ಮಾಡಿ ಅಂತ ಹೇಳ್ತಿರಲ್ಲ, ಸೊ ಆತರ ಸುಮ್ನೆ ಬರ್ದಿದ್ದಷ್ಟೇ, ಹೀಲ್ ಆಗೋಷ್ಟ ಆಗ್ಲಿ ಅವನಿಗೆ ಅಂತ. ಬಟ್ ಮಗು ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ತಾನೆ. ಹೌದು, ಮಕ್ಕಳು ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ತಾರೆ. ನೀವ್ ಇನ್ನ ಏಜಲ್ಸ್ ನೀವು ನಿಮ್ಗಿಂತನೂ ಜಾಸ್ತಿ ನಿಮ್ ಮಗಂಗ್ ತುಂಬಾ ಯೂಸ್ ಆಗತ್ತೆ. ಮ್ಯಾಮ್ ಅದು ಒಂದು ಪ್ರಾಬ್ಲಮ್ ಆಗ್ತಾ ಇದೆ ನನಗೆ. ಹೀಲಿ ಡಿವೈಸ್ ಅಲ್ಲಿ ಡಿಫೆನ್ಸ್ ಅಂತ ತೋರಿಸಿರತ್ತೆ. ಒಂದ್ ಹಾಫ್ ಅನ್ ಅವರ್ 1 hour ನನ್ ಮಗನ್ ಪಕ್ಕ ಮಲ್ಕೊಂಡಿದ್ರೆ ಅವನಿಗೆ ಚೆಕ್ ಮಾಡಿದ್ರೆ ಅವನಿಗೂ ಡಿಫೆನ್ಸ್ ತೋರ್ಸತ್ತೆ. ಅದು ಬೇಜಾರಾಗಿ ಪ್ರಾಬ್ಲಮ್ ಆಗ್ತಿದೆ. ನಾನ್ ಸಫರ್ ಮಾಡೋದಲ್ದೆ ಮಗು ಸಫರ್ ಯಾಕೆ ಮಾಡ್ಬೇಕು ಅಂತ ಪ್ರತಿ ಸತ ಹೀಲಿಲಿ ಹೀಲಿಂಗ್ ಮಾಡ್ಲೇಬೇಕು. ಕಟ್ ಮಾಡಿ, ಕಾರ್ಡ್ಸ್ ಕಟ್ ಮಾಡಿ, ನಿಮ್ ಮಗಂದು ಕಾರ್ಡ್ಸ್ ಕಟ್ ಮಾಡಿ. ಓಕೆ ಓಕೆ, ನೀವು ಧಾನ್ಯ ಅವರೇ ಬಿಂಗ ಹೀಲರ್, ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಗೊತ್ತಿರ್ಬೇಕು. ನಿಮ್ ಎನರ್ಜಿನ ಎನಿ ಟೈಮ್ ರೈಸ್ ಮಾಡಿ ಇಡೋದು ನಿಮ್ಗೆ ಗೊತ್ತಿರ್ಬೇಕು. ಓಕೆ, ಅಂಡ್ ಮನೆಯವರ ಒಂದು ಎನರ್ಜಿಯನ್ನ ಪ್ರೊಟೆಕ್ಟ್ ಮಾಡೋದು ಅಂಡ್ ನಿಮ್ಮ ಆತ್ಮೀಯರ ಒಂದು ಪ್ರೊಟೆಕ್ಷನ್, ನಿಮ್ಮನ್ನು ನೀವು ಸಿಂಬಲ್ ಒಳಗಡೆ ಇಟ್ಕೊಳ್ಳೋದು, ಫ್ಯಾಮಿಲಿನ ಸಿಂಬಲ್ ಅಲ್ಲಿ ಇಡೋದು, ಇದೆಲ್ಲ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಇದನ್ನೆಲ್ಲ ನೀವು ರೆಗ್ಯುಲರ್ ಆಗಿ ಡ್ಯೂಟಿ ತರ ನೀವು ಮಾಡ್ಬೇಕಾಗತ್ತೆ. ನೀವು ಬೇರೆಯವರಿಗೆ ಪ್ರಾಕ್ಟೀಸ್ ಏನ್ ಕೊಡ್ತೀರಾ ಅಥವಾ ಸೆಷನ್ಸ್ ಏನ್ ತಗೊಳ್ತೀರಾ, ಹೀಲಿಂಗ್ ಏನ್ ಮಾಡ್ತೀರಾ, ಅದ್ರ 2 ಪಟ್ಟು ನಿಮಗೆ ಅಂಡ್ ನಿಮ್ ಫ್ಯಾಮಿಲಿಗೆ ನೀವು ಮೊದ್ಲು ಮಾಡ್ಕೊಬೇಕಾಗತ್ತೆ. ಸೊ ಅದನ್ನ ಲಾಸ್ಟ್ ಒಂದ್ ಪ್ರಶ್ನೆ. ಏಂಜಲ್ಸ್ ಹೀಲಿಂಗ್ ಅನ್ನ ನಾವು ಮಾಡ್ತೀವಲ್ಲ, ಅವಾಗ ನಮ್ಗೆ ನಾವು ಮಾಡ್ಕೊಳ್ಳುವಾಗ ಬೇರೆಯವರಿಗೆ ನಾವು ಮಾಡುವಾಗ ವೈಟ್ ಪಿರಮಿಡ್ ಒಳಗಡೆ ನಾವು ಇಮ್ಯಾಜಿನ್ ಮಾಡಿದಂತ ಟೈಮಲ್ಲಿ ಝೀಬು ಸಿಂಬಲ್ಸ್ ಗಳನ್ನ ಅದ್ರೊಳಗಡೆ ಬರಿಬಹುದಾ? ಎಸ್, ಖಂಡಿತ. ಇದೊಂದು ನಿಮ್ಮ ಕ್ರಿಯೇಟಿವಿಟಿಯಲ್ಲಿ ನೀವು ಹೇಗೆ ಯೂಸ್ ಮಾಡ್ತೀರಾ ಮಾಡಿ ಅಂತ ಹೇಳಿದ್ರಲ್ಲ, ಸೊ ಅದನ್ನ ಯಾಕೆ ಯೂಸ್ ಮಾಡ್ಬೋದು? ಬಿಕಾಸ್ ರೇಖಿ ಮಾಡುವಾಗ ನಾವು ರೇಖಿ ಸಿಂಬಲ್ಸ್ ಬರಿತೀವಿ. ಸೊ ನನ್ಗೆ ಮಧ್ಯರಾತ್ರಿ 12 ಗಂಟೆಗೆ ಉಳಿಯಿತು, ಯಾಕೆ ಝೀಬು ಸಿಂಬಲ್ ಖಂಡಿತ ಯೂಸ್ ಮಾಡ್ಬೋದು. ಅಂದ್ರೆ ಇಂತ ಪರ್ಟಿಕ್ಯುಲರ್ ಅಂತಾನೆ ಏನಿಲ್ಲ ಅಲ್ಲ, ನಮೀಗ ಟೈಮ್ ಅಲ್ಲಿ ಯಾವ್ದು ಬೇಕು ಅಂತ ಅನ್ಸುತ್ತೆ ದಟ್ ವಿಲ್ ವರ್ಕ್ ಅಲ್ವಾ? ಯಾವ್ದು ಬೇಕು ಅಂತ ಅನ್ಸುತ್ತೆ ಆ ಮೂಮೆಂಟಿಗೆ ಅದನ್ನ ನಾವು ಪಿಕ್ ಮಾಡ್ಬೋದು. ಇನ್ನೊಂದೇನಂದ್ರೆ, ಈಗ ಝೀಬು ಕಲ್ತ ನಂತರ ಮತ್ತೆ ನಿಮ್ಮಿಂದನೂ ಏಂಜಲ್ಸ್ ದೀಕ್ಷೆ ಇನ್ನೊಂದ್ಸಲ ಆದ್ಮೇಲೆ ರಿಸೀವಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಇದೆ. ಅಂಡ್ ನೀವು ಪವರ್ಫುಲ್ ಇದ್ದೀರಾ. ಅದ್ರದ್ದು ನಿಮ್ ಎನರ್ಜಿ ನಿಮ್ ಫಸ್ಟ್ ಯಾವಾಗ ದೀಕ್ಷೆ ಮಾಡ್ತೀರಿ ಅದು ನನ್ಗೆ ಅವಾಗ ಕನ್ಫರ್ಮ್ ಆಯ್ತು. ಅವಾಗ ಏನೋ ತೊಂದ್ರೆ ಇತ್ತು, ನೀವ್ ಹೀಲಿಂಗ್ ಮಾಡಿದ ತಕ್ಷಣ ಒಂಥರ ಹಾರ್ಟ್ ಚಕ್ರದ ಹತ್ರ ಒಂಥರ ಪರದೆ ತರ ಯಾರೋ ಒಬ್ರು ಮುಂದೆ ಬಂದು ನನಗೆ ಎಳ್ಕೊಂಡೇ ಹೋದಂಗಾಯ್ತು. ಅದು ಏನೋ ಬೇಡದೇ ಇರೋದು ಕಿತ್ಕೊಂಡು ಹೋಯ್ತು ಅನ್ನೋ ತರನೇ ನನಗೆ ಅವತ್ತು ಫೀಲ್ ಆಯ್ತು. ನನಗೆ ತುಂಬಾ ಎಕ್ಸ್ಟ್ರೀಮ್ ಪವರ್ಫುಲ್ ಫೀಲ್ ಆಯ್ತು. ಐ ವಾಸ್ ಸೋ ಹ್ಯಾಪಿ ದಟ್ ಡೇ. ಅಂಡ್ ತುಂಬಾ ಒಳ್ಳೆ ನಿದ್ದೆ ಬಂತು ಅವತ್ತು. ಗ್ರೇಟ್. ತುಂಬಾ ಡೀಪ್ ಸ್ಲೀಪ್ ಮಾಡಿದ್ವಿ ಅವತ್ತು. ತುಂಬಾ ಹೆಲ್ಪ್ಫುಲ್ ಆಗ್ತಾ ಇದೆ. ಅಂಡ್ ಐ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಹ್ಯಾಪಿ ಟು ಮೀಟ್ ಯು. ಆಲ್ ದ ಬೆಸ್ಟ್. ಒಂದು ಥಿಂಗ್, ಇವಾಗ ಲಾಮಾ ಫೆರಾತ್ ಕೇಳ್ತಾ ಇದ್ರಿ ಮೇಡಮ್, ಲಾಮಾ ಫೆರಾತ್ ಬೇಗ ಸ್ಟಾರ್ಟ್ ಮಾಡಿ ಅಂತ ಅಂದ್ಬಿಟ್ಟು. ಒಂದು ಅಡ್ವೈಸ್, ಇವಾಗ ನಿಮ್ಗೆ ಆಕ್ಚುಲಿ ಬರ್ತಾ ಇರೋಂತದ್ದೆಲ್ಲವೂ ಸ್ವಲ್ಪ ಬ್ಲಾಕ್ ಮ್ಯಾಜಿಕ್ ರಿಲೇಟೆಡ್ ಆಗೇನೆ ನನ್ಗೆ ಬರ್ತಾ ಇದೆ ಅಂತ ಹೇಳಿದ್ರಿ. ನಾನ್ ನಿಮ್ನ ಕೇಳ್ತೀನಿ, ಬೇರೆ ಯಾವ್ದಾದ್ರು ಕ್ವಶನ್ಸ್ ಇದ್ಯಾ? ಒಂದು ಸೆಕೆಂಡ್, ಏಂಜಲ್ಸ್ ಮುಗಿಸ್ಬಿಡೋಣ. ಸುಷ್ಮಾ ಅವರು ಕೇಳ್ತಾ ಇರೋದು, ಕ್ಯಾನ್ ವಿ ಗಿವ್ ಅಟ್ಯೂನ್ಮೆಂಟ್ ಟು ಅದರ್ಸ್ ಬೈ ಗೆಟಿಂಗ್ ಫಸ್ಟ್ ಲೆವೆಲ್ ಏಂಜಲ್ಸ್ ಅಟ್ಯೂನ್ಮೆಂಟ್? ಸುಷ್ಮಾ ಅವರೇ 3 ಲೆವೆಲ್ ಅಟ್ಯೂನ್ಮೆಂಟ್ ಆದ ನಂತರ ನೀವು ಬೇರೆಯವ್ರಿಗೆ ಅಟ್ಯೂನ್ ಮಾಡ್ಬೋದು. ಓಕೆ, ಲೆವೆಲ್ 1 ಅಲ್ಲಿ ನೀವು ಹೀಲಿಂಗ್ ಮಾಡ್ಬೋದು ಅಷ್ಟೇ. ಲೆವೆಲ್ 3 ಆದ ನಂತರ ನೀವು ಬೇರೆಯವ್ರಿಗೆ ಅಟ್ಯೂನ್ಮೆಂಟ್ ಮಾಡ್ಬೋದು. ಓಕೆ, ಫೈನ್. ಬ್ಲಾಕ್ ಮ್ಯಾಜಿಕ್ ಗೆ ರಿಲೇಟೆಡ್ ಆಗಿ ಬರ್ತಾ ಇರತ್ತೆ ಕೇಸಸ್ ಅಂತ ಹೇಳಿದ್ರಿ. ನಿಮ್ಗೆ ಇಷ್ಟ ಆಗುತ್ತಾ ಅಥವಾ ಏನ್ ಅನ್ಸುತ್ತೆ ನಿಮ್ಗೆ ಆ ಕೇಸಸ್ ಬಂದಾಗ? ಇಷ್ಟ ಆಗುತ್ತಾ ಅಂತನಾ? ಇಷ್ಟ ಆಗುತ್ತೆ ಅಂತ ಪ್ರಶ್ನೆ
ಇಷ್ಟ ಆಗಲ್ಲ ಮ್ಯಾಮ್, ಖಂಡಿತ ಇಷ್ಟ ಆಗಲ್ಲ. ಅಂದ್ರೆ ಕ್ಲೈಂಟ್ಸ್ ಬರ್ಲಿ, ಅವ್ರಿಗೆ ಏನ್ ಪರಿಹಾರ ನನಗ್ ಗೊತ್ತಿದೆಯೋ ಅದನ್ನ ನಾನು ಹೇಳ್ತೀನಿ. ಬಟ್ Okay. ಅದ್ರಿಂದ ನನಗ್ ತೊಂದ್ರೆ ಆಗ್ಬಾರ್ದು ಅನ್ನೋದು ಮೇಜರ್. ಯಾವಾಗ ನನಗ್ ನೋಡಿದ್ರು ಡಿಫೆನ್ಸ್ ಅಂತ ತೋರಿಸ್ತಾ ಇರೋದು, ಹಾರ್ಟ್ ಚಕ್ರ ಓವರ್ ಆಗಿ ರನ್ ಆಗಕ್ ಶುರುವಾಗೋದು, ಸೆನ್ಸಿಟಿವಿಟಿಗೆ ನೈಟ್ ನಿದ್ದೆ ಬರ್ದಿರೋದು, ನನ್ಗೆ ಪಲ್ಪಿಟೇಷನ್ ಆಗೋಕ್ ಶುರುವಾಗೋದು ಜಾಸ್ತಿ ಓಕೆ, ಆಗಿ. ಸ್ಟಾಪ್ ಮಾಡ್ತೀನಿ ನಾನು ನಿಮ್ನ ಇಲ್ಲಿ. ಓಕೆ, ಧನ್ಯ ಅವರಿಗೆ ಇವಾಗ ಒಂದು ಪವರ್ ಸಿಗ್ತಾ ಇದೆ. ಧನ್ಯ ಅವರಿಗೆ ಧನ್ಯ ಅವ್ರು ಯಾರಿಗೆ ಹೀಲ್ ಮಾಡಿದ್ರು ಕೂಡ ಧನ್ಯ ಅವ್ರಿಗೂ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ. ಧನ್ಯ ಅವ್ರಿಗೆ ಆ ಹೀಲಿಂಗ್. ಓಕೆ, ನಿಮ್ಗೆ ಒಂದು ಪ್ರೊಟೆಕ್ಷನ್ ಸಿಗ್ತಾ ಇದೆ. ಯಾರಿಗೆ ನೀವು ಹೀಲಿಂಗ್ ಮಾಡಿದ್ರು ಕೂಡ ನಿಮ್ಗೆ ಏನು ಎಫೆಕ್ಟ್ ಆಗೋದಿಲ್ಲ ಅಂತ ಆದ್ರೆ ನೀವ್ ಎಂತ ಕ್ಲೈಂಟ್ಸ್ ಅನ್ನ ಹೀಲ್ ಮಾಡೋದಿಕ್ಕೆ, ಟ್ರೀಟ್ ಮಾಡೋದಿಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಯಾವ ಕೇಸಸ್ ಅಂತ ಹೇಳ್ಬೇಕಾ? ಯಾವ ತರ ಕೇಸಸ್ ನಿಮ್ಗೆ ಇಷ್ಟ ಹೀಲ್ ಮಾಡೋದಿಕ್ ನಿಮ್ಗೆ? ಫರ್ಗೆಟ್ ಯುವರ್ ಸೆಲ್ಫ್, ನಿಮ್ಗೆ ಏನು ಆಗೋದಿಲ್ಲ, ಯು ಆರ್ ಕಂಪ್ಲೀಟ್ಲಿ ಪ್ರೊಟೆಕ್ಟೆಡ್. ಯಾವ ತರ ಕೇಸಸ್ ಇಷ್ಟಪಡ್ತೀರಾ? ಕಂಪ್ಲೀಟ್ಲಿ ಪ್ರೊಟೆಕ್ಟೆಡ್. ನಾನು ಹೆಲ್ತ್ ಇಶ್ಯೂಸ್ ತಗೊಳ್ತೀನಿ, ಫ್ಯಾಮಿಲಿ ಇಶ್ಯೂಸ್ ತಗೊಳ್ತೀನಿ, ಐ ಟೇಕ್ ಎವ್ರಿ ಇಶ್ಯೂಸ್, ಈವನ್ ಮಾಟ ಮಂತ್ರನೂ ತಗೊಳ್ತೀನಿ. ಇಫ್ ನನಗೇನೋ ವಾಟ್ ವಿಲ್ ಯು ಎಂಜಾಯ್ ಮೋಸ್ಟ್? ಐ ವಿಲ್ ಎಂಜಾಯ್ ಎವ್ರಿಥಿಂಗ್ ಮ್ಯಾಮ್. ಐ ವಿಲ್ ಎಂಜಾಯ್ ಒಂದು ಎಲ್ಲ. ಆಪ್ಷನ್ ಅಂತ ತಗೊಳ್ಳೋದಾದ್ರೆ, ಒಂದು ಆಪ್ಷನ್ ಅಷ್ಟೇ ನೀವು ಚೂಸ್ ಮಾಡಬಹುದು ಅನ್ನೋದಾದ್ರೆ ಯಾವ ಕೇಸಸ್? ಇಷ್ಟ ದಿನ ತೊಂದ್ರೆ ಮಾಡಿರೋದು ಮಾಟ ಮಂತ್ರನೇ, ಆ ಕೇಸೇ ತಗೊಳ್ತೀನಿ. ಓಕೆ, ಫೈನ್. ಸೊ ಧನ್ಯ ಅವ್ರೆ, ಇಲ್ಲಿ ಫಸ್ಟ್ ಥಿಂಗ್ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಏನಂತ ಅಂದ್ರೆ, ಯು ವಾಂಟ್ ಟು ಡೂ ದಟ್. ಓಕೆ, ಒಂದು ಥಿಂಗ್. ಅಂಡ್ ನಿಮ್ಗೆ ಪದೇ ಪದೇ ಅದು ತೊಂದ್ರೆ ಮಾಡ್ತಾ ಇದೆ ಅಂತ ಅಂದ್ರೆ ನೀವು ಅದನ್ನ ಅವಾಯ್ಡ್ ಮಾಡಿ ಅಂತ ಅಲ್ಲ, ನಿಮ್ಮನ್ನ ನೀವು ಸ್ಟ್ರಾಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ ಅನ್ನೋದು ಇಂಪಾರ್ಟೆಂಟ್. ಫಸ್ಟ್ ನಿಮ್ಮಲ್ಲಿ ನೀವು ಸ್ಟ್ರಾಂಗ್ ಆಗ್ಬೇಕು. ಎಮೋಷನಲಿ ಸ್ಟ್ರಾಂಗ್ ಆಗೋದು ತುಂಬಾ ಟಫ್ ಅನ್ನಿಸ್ತಾ ಇದೆ. ಎಮೋಷನಲಿ ಸ್ಟ್ರಾಂಗ್ ಆಗೋ ಟಫ್ ಅನ್ನಿಸ್ತಾ ಇದೆ. ಓಕೆ, ಫೈನ್. ಸೊ ಅದಕ್ಕೆ ನಾವು ಸಪರೇಟ್ ಹೀಲಿಂಗ್ ಸೆಷನ್ಸ್ ಅಲ್ಲಿ ಏನಿದೆ, ಇನ್ನ 2 ಹೀಲಿಂಗ್ ಸೆಷನ್ಸ್ ಇದೆಯಲ್ಲ, ಅಲ್ಲಿ ನಾವು ಅದ್ರ ಮೇಲೆ ವರ್ಕ್ ಮಾಡೋಣ. ಎಮೋಷನಲಿ ಸ್ಟ್ರಾಂಗ್ ಮಾಡೋದೇ ಇವಾಗ ನೆಕ್ಸ್ಟ್ ನಮ್ದು ಸೆಷನ್ ಇರೋದು. ಓಕೆ, ಸೊ ಅಲ್ಲಿ ನೀವು ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ. ಓಕೆ, ಅದನ್ ಬಿಟ್ಟು ಬೇರೆ ಏನ್ ನಿಮ್ಗೆ ಆಕ್ಚುಲಿ ಇದಾಗ್ತಾ ಇದೆ? ತೊಂದ್ರೆನಾ? ತೊಂದ್ರೆ ಅದೇ ಸಟಲ್ ಬಾಡಿ ಅಂತ ತೋರ್ಸುತ್ತಲ್ಲ, ಅದು ನನ್ಗೆ ಮೇಜರ್ ಆಗಿ ತೊಂದ್ರೆ. ಆಮೇಲೆ ಇವಿಲ್ಲ ಇದು. ಯಾಕೆ ಅಂತ ಅಂದ್ರೆ ಯು ಆರ್ ನಾಟ್ ಫಾಲೋಯಿಂಗ್ ದ ಪ್ರಾಪರ್ ಪ್ರೊಸೀಜರ್. ನಾನು ಹೇಳಿದ್ನಲ್ಲ, ಬೀಯಿಂಗ್ ಅ ಹೀಲರ್ ನೀವು ಫಸ್ಟ್ ಪ್ರೊಟೆಕ್ಟ್ ಆಗಿರ್ಬೇಕು. ನೀವು ಫಸ್ಟ್ ಸೆಕ್ಯೂರ್ ಆಗಿ ಇರ್ಬೇಕು. ಇನ್ನೊಂದೇನಂತಂದ್ರೆ, ಸ್ವಲ್ಪ ತುಂಬಾ ಎನರ್ಜಿ ವ್ಯತ್ಯಾಸ ಇರೋರನ್ನೇ ನಾನು ಅಟ್ರಾಕ್ಟ್ ಮಾಡ್ತಾ ಇದೀನಿ. ಸ್ವಲ್ಪ ಒಳ್ಳೆ ಜನಗಳನ್ನ ಅಟ್ರಾಕ್ಟ್ ಮಾಡಕ್ಕೆ ಆಗ್ತಾ ಇಲ್ಲ ನನ್ಗೆ. ಓಕೆ, ಒಂದು ಥಿಂಗ್ ಏನಂತ ಅಂದ್ರೆ, ನೀವು ಅಟ್ರಾಕ್ಟ್ ಮಾಡೋದು ನಿಮಗಿಂತ ಲೋವರ್ ಎನರ್ಜಿದಲ್ಲಿ ಇರುವಂತವ್ರು. ಸೊ ಹಂಗಾಗೇನೆ ಅವರು ನಿಮ್ಗೆ ಸ್ಟೂಡೆಂಟ್ಸ್ ಆಗಿರ್ತಾರೆ, ಹಂಗಾಗೇನೆ ಅವ್ರು ನಿಮ್ಗೆ ಕ್ಲೈಂಟ್ಸ್ ಆಗಿರ್ತಾರೆ. ನಿಮ್ಗಿಂತ ಹೈಯರ್ ಎನರ್ಜಿ ಅವ್ರನ್ನ ನೀವು ಅಟ್ರಾಕ್ಟ್ ಮಾಡಿದ್ರಿ ಅಂದ್ರೆ ಅವ್ರು ನಿಮ್ಗೆ ಗುರುಗಳಾಗ್ತಾರೆ. ಓಕೆ, ಸೊ ಹಾಗಾಗಿ ಡೋಂಟ್ ಥಿಂಕ್ ದಟ್ ನನಗಿಂತ ಲೋವರ್ ಎನರ್ಜಿನ ನಾನು ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ, ಬರೀ ಈ ತರದವ್ರನ್ನೇ ನಾನು ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ. ನೋ, ದಟ್ ಈಸ್ ಯುವರ್ ಡ್ಯೂಟಿ. ಆ ಲೋವರ್ ಎನರ್ಜಿನಲ್ಲಿ, ಲೋವರ್ ಥಿಂಕಿಂಗ್ ಅಲ್ಲಿ ಇರುವಂತವ್ರನ್ನ ಸರಿಯಾದ ಥಿಂಕಿಂಗ್ ಗೆ, ಸರಿಯಾದ ಒಂದು ಲೆವೆಲ್ಗೆ ತಗೋ ಬರೋದೇ ನಿಮ್ ಕೆಲ್ಸ. ಬಟ್ ಒಂದೊಂದ್ಸಲ ನನ್ಗೆ ತೊಂದ್ರೆ ಆದಾಗ, ನಮ್ಮ ಅಮ್ಮ ಆಗ್ಬೋದು, ನನ್ನ ಹಸ್ಬೆಂಡ್ ಆಗ್ಬೋದು, ಈಗ ಮೊನ್ನೆ 2 ದಿನದಿಂದ ಅವ್ರ ಹತ್ರ ನಾನು ಮಾತಾಡ್ತಾ ಇದೀನಿ, ಡಿಸ್ಕಷನ್ ಮಾಡಿದಾಗ ಈ ತರ ತೊಂದ್ರೆ ಆದಾಗ ಒಂದೇ ಹೇಳ್ತಾರೆ, ಬಿಟ್ಬಿಡು, ಆಗಲ್ಲ ಇವೆಲ್ಲ ಅಂತ. ಯಾಕೆ ಅಂತ ಅಂದ್ರೆ, ಒಂದು ನಿಮ್ಮ ಎನರ್ಜಿ, ನಿಮ್ಮ ಸ್ಟ್ರೆಂತ್ ಅನ್ನ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಇವಾಗ ನನ್ನ ಹತ್ರ ಈ ಗ್ಲಾಸ್ ಇದೆ, ಈ ಗ್ಲಾಸಿಗೆ ನಾನು ನೀರ್ ತುಂಬ್ತೀನಿ, ಫುಲ್ ಆಗಿದೆ. ಇನ್ನೂ ತುಂಬದೆ ಅಂದ್ರೆ ಏನಾಗತ್ತೆ? ಇನ್ನ ಸ್ವಲ್ಪ ದೊಡ್ಡ ಗ್ಲಾಸ್ ತಗೋತೀನಿ, ನೀರ್ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಇವಾಗ ನೀವು ಮಾಡ್ತಾ ಇರೋದು ಅದೇ ತಪ್ಪು. ನಿಮ್ಮ ಒಂದು ಎನರ್ಜಿ ಚಿಕ್ಕದಿದೆ, ನಿಮ್ಮ ಎನರ್ಜಿ ಕಮ್ಮಿ ಇದೆ ಅಂತ ಅಂದಾಗ, ನಿಮ್ಮ ಕೆಪಾಸಿಟಿಗೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ಲೈಂಟ್ಸ್ ಅನ್ನ ಮಾತ್ರ ತಗೊಳ್ಳಿ. ನಿಮ್ಗೆ ಗೊತ್ತಿರುತ್ತೆ ನನ್ ಕೈಲಿ ಆಗಲ್ಲ ಅಂತ ಅನ್ಬಿಟ್ಟು ನಿಮ್ ಇನ್ನರ್ ವಾಯ್ಸ್ ಹೇಳ್ತಿರುತ್ತೆ, ನೀವು ಶಕ್ತಿ ಮೀರ್ ತಗೊಳಕ್ ಹೋಗ್ತೀರ. ಇಲ್ಲ, ಅವಾಯ್ಡ್ ಮಾಡ್ತಾ ಇದೀನಿ ಈಗ ರೀಸೆಂಟ್ ಆಗಿ. ಬಟ್ ಯಾರೋ ಒಬ್ಬ ವ್ಯಕ್ತಿ ಮಾತ್ರ ಆತರ ಬಂದಿದ್ದವರು ಮುಂದೆ ಕೂತ್ಕೊಂಡ ತಕ್ಷಣ ನನಗ್ ತುಂಬಾ ಡ್ರೈನ್ ಆಗೋಯ್ತು.
ನಾನು avoid ಅದನ್ನ ಮಾಡಿ. ಸೆಷನ್ನೇ ಮಾಡಿರ್ಲಿಲ್ಲ. ನಾನು ನಿಜವಾಗ್ಲೂ ಆಫ್ಲೈನ್ ಗೆ ಯಾರನ್ನೂ ಕರಿಬಾರ್ದು ಅಂತ ಅನ್ಕೊಂಡ್ಬಿಟ್ಟೆ. ಅವಾಯ್ಡ್ ಮಾಡಿ. ನೀವು ಧನ್ಯ ಅವರೇ, ಬೀಂಗ್ ಅ ಹೀಲರ್, ಯಾರಿಗೆ ಟ್ರೀಟ್ ಮಾಡ್ಬೇಕು ಯಾರಿಗೆ ಟ್ರೀಟ್ ಮಾಡಬಾರ್ದು ಅದು ನಿಮ್ಮ ಚಾಯ್ಸ್. ನಿಮ್ಗೆ ಇಷ್ಟ Okay. ಆಗ್ತಾ ಇಲ್ಲ ಅವ್ರ ಎನರ್ಜಿ ಅಂತ ಅಂದ್ರೆ ನೋ ಅಂತ ಹೇಳಿ ಅಷ್ಟೇ. ನೀವೆಲ್ಲರಿಗೂ ಹೀಲ್ ಮಾಡ್ಬೇಕು ಅಂತ ಏನಿಲ್ಲ, ಅದ್ ನಿಮ್ಮ ಚಾಯ್ಸ್. ಸೊ ಅದಕ್ಕೋಸ್ಕರನೇ ನಾನು ಕೇಳಿದ್ದು ನಿಮ್ಗೆ, ಇವಾಗ ಬರೀ ಬ್ಲಾಕ್ ಮ್ಯಾಜಿಕ್ ಕೇಸಸ್ ಬರ್ತಾ ಇದೆ ಅಂತ ಅಂದ್ರೆ ನಿಮ್ಗೆ ಅದ್ ಇಷ್ಟ ಆಗ್ತಾ ಇದ್ಯಾ? ಇಷ್ಟ ಆಗ್ತಾ ಇಲ್ಲ ಅಂದ್ರೆ ನೋ ಅಂತ ಹೇಳಿ ಅಷ್ಟೇ. ಡಿಸ್ಟರ್ಬ್ ಆಗ್ತಾ ಇದೆ ತುಂಬಾ. ಹಾ, ಅದೇ ಹೇಳಿದ್ದು. ನಿಮ್ಗೆ ಯಾವ ಎನರ್ಜೀಸ್ ಇಷ್ಟ ಆಗ್ತಾ ಇಲ್ಲ, ಯಾವ ವ್ಯಕ್ತಿಗಳು ಇಷ್ಟ ಆಗ್ತಾ ಇಲ್ಲ ನಾನ್ ಮಾಡಲ್ಲ ಅಂತ ಹೇಳಿ. ಇದು ಸ್ಟಾರ್ಟಿಂಗ್ ಅಲ್ಲಿ ನಾನ್ ರೇಖಿ ಕೊಡೋದಿಕ್ಕೆ ಸ್ಟಾರ್ಟ್ ಮಾಡಿದಾಗ ಹಿಂಗೇನೆ ಒಬ್ರು ಕಾಲ್ ಮಾಡಿದ್ರು, ಒಂದ್ ಹಾಫ್ ಅನ್ ಅವರ್ ಮಾತಾಡಿದ್ರು. ಅದಾದ್ಮೇಲೆ ಮೇಡಮ್ ರೇಖಿ ಕೊಡಿ ಅಂತ, ರೇಖಿ ದೀಕ್ಷೆ ಕೊಡಿ. ನಾನು ನಾನು ರೇಖಿ ದೀಕ್ಷೆ ಕೊಡೋದಿಲ್ಲ, ನೀವು ಬೇರೆಯವ್ರನ್ನ ನೋಡಿ ಸರ್, ಬೇರೆಯವ್ರ ಹತ್ರ ಇದ್ ಮಾಡಿ ಅಂತ. ಯಾಕೆ ಮೇಡಮ್, ನೀವ್ ಎಷ್ಟ್ ತಗೋತಾ ಇದೀರೋ ಅದಕ್ಕೂ ಡಬಲ್ ಕೊಡ್ತೀನಿ ನಾನು. ನೀವ್ 1,000 ತಗೋತಾ ಇದೀರಾ, ನಾನು 5,000 ಪೇ ಮಾಡ್ತೀನಿ, ದೀಕ್ಷೆ ಕೊಡಿ ನನ್ಗೆ. ಇಲ್ಲ, ನಾನ್ ದೀಕ್ಷೆ ಕೊಡೋದಿಲ್ಲ ನಿಮ್ಗೆ. ಇಟ್ಸ್ ಮೈ ಚಾಯ್ಸ್. ನಾನ್ ಯಾರಿಗ್ ದೀಕ್ಷೆ ಕೊಡ್ಬೇಕು ಯಾರಿಗ್ ದೀಕ್ಷೆ ಕೊಡ್ಬಾರ್ದು ಅದು ನನ್ ಚಾಯ್ಸ್. ಅದೇ ರೀತಿಯಲ್ಲಿ ನೀವು ಯಾರಿಗ್ ಹೀಲ್ ಮಾಡ್ಬೇಕು ಹೀಲ್ ಮಾಡ್ಬಾರ್ದು ಅದು ನಿಮ್ ಚಾಯ್ಸ್. ನೀವ್ ಹೇಗ್ ರೆಕಗ್ನೈಸ್ ಮಾಡಿದ್ರಿ ಮ್ಯಾಮ್? ಹೆಂಗೆ, ಹೌ ಟು ರೆಕಗ್ನೈಸ್ ದಿ ಪೀಪಲ್? ಅದ್ರಲ್ಲೇ ಫೇಲ್ ಆಗ್ತಾ ನನ್ಗೆ ಇಷ್ಟ ಇದೀನಿ. ಆಗ್ಲಿಲ್ಲ ಅಷ್ಟೇ, ಕೊಡ್ಬೇಕು ಅಂತ ಅನ್ನಿಸ್ಲಿಲ್ಲ. ನೀವೀಗ ಏನಾದ್ರೂ ಒಂದ್ ನಿಮ್ ಮುಂದೆ ಊಟ ತಂದ್ ಕೊಟ್ರೆ ನಿಮಗ್ ತಿನ್ಬೇಕು ಅನ್ಸಿದ್ರೆ ನೀವ್ ತಿಂತೀರಾ. ನಿಮ್ಗ ಆ ಊಟ ಇಷ್ಟ ಆದ್ರೆ ನೀವ್ ತಿಂತೀರಾ. ಈ ಊಟ ನನ್ಗೆ ಇಷ್ಟ, ಈ ಊಟ ನನ್ಗೆ ಇಷ್ಟ ಇಲ್ಲ ಅನ್ನೋ ಚಾಯ್ಸಸ್ ನಿಮ್ಗೆ ಗೊತ್ತಾಗತ್ತಲ್ಲ. ಸೊ ಅದೇ ರೀತಿಯಲ್ಲಿ ಮನುಷ್ಯರು ಅಷ್ಟೇ. ಇವ್ರು ನನ್ಗಿಷ್ಟ ಆಗ್ತಾ ಇಲ್ಲ. ನಾಟ್ ಓನ್ಲಿ ಅಬೌಟ್ ಹೀಲಿಂಗ್, ಅಬೌಟ್ ಲೈಫ್. ಬೇರೆಯವರಿಗೆ ಬರೀ ಹೀಲಿಂಗ್ ಬಗ್ಗೆ ಮಾತಾಡ್ತಾ ಇದಾರೆ ಅಂತ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಟ್ಸ್ ಅಬೌಟ್ ಲೈಫ್. ನಮ್ ಲೈಫ್ ಅಲ್ಲೂ ಅಷ್ಟೇ ತುಂಬಾ ಚಾಯ್ಸಸ್ ಬರುತ್ತೆ. ನನ್ಗೆ ಇಷ್ಟ ಆಗ್ತಾ ಇದೆಯಾ ಇಷ್ಟ ಆಗ್ತಾ ಇಲ್ವಾ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಎಷ್ಟೋ ಸಲ ನಾವು ನನ್ಗಿಷ್ಟ ಇಲ್ವಾ ಅದನ್ನ ನಾವು ಕೇಳ್ಕೊಳ್ಳೋದೇ ಇಲ್ಲ. ಬೇರೆಯವ್ರ ಚಾಯ್ಸ್ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ. ಆಪೋಸಿಟ್ ಪರ್ಸನ್, ಆಪೋಸಿಟ್ ಪೀಪಲ್ ಏನ್ ಹೇಳ್ತಾ ಇದಾರೆ ಅದ್ರ ಮೇಲೆ ನಮ್ ಚಾಯ್ಸ್ ಅಂತ ಅನ್ಕೊಳ್ತೀವಿ. ಅವ್ರು ಬಂದ್ಬಿಟ್ಟಿದಾರೆ ನಾನ್ ಮಾಡ್ಲೇಬೇಕು ಅನ್ನೋದು ನನ್ ಕರ್ತವ್ಯ ಅಂತ ನೀವ್ ಅನ್ಕೊಂಡ್ರೆ ನಿಮ್ ಎನರ್ಜಿ ಡ್ರೈನ್ ಆಗುತ್ತೆ, ನೀವ್ ಸಫರ್ ಮಾಡ್ತೀರಾ. ನೀವ್ ಸಫರ್ ಮಾಡೋದು ನಿಮ್ ಕರ್ತವ್ಯ ಅಲ್ಲ. ಓಕೆ, ಸೊ ಅಲ್ಲಿ ಸ್ವಲ್ಪ ಇದ್ ಮಾಡ್ಕೊಳ್ಳಿ. ಅವ್ರು ಬಂದಿದ್ದಾರೆ ಹೌದು, ಬಟ್ ನಿಮಗ್ ಮಾಡಕ್ ಇಷ್ಟ ಇಲ್ಲ ಅಥವಾ ನಿಮಗ್ ಮಾಡಕ್ ಟೈಮ್ ಇಲ್ಲ, ನಿಮಗ್ ಮಾಡಕ್ ನಿಮ್ ಎನರ್ಜಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ರೆ ವೈ ಆರ್ ಯು ಡೂಯಿಂಗ್? ಓಕೆ, ನಾನು ಎಲ್ಲ ಬಂದಿದ್ದನ್ನೆಲ್ಲ ಹೂ ಅನ್ನಲ್ಲ ಇನ್ಮೇಲೆ. ಎಸ್, ನೀವ್ ಚೂಸ್ ಮಾಡ್ಬೇಕಾಗತ್ತೆ. ಯಾವ್ದನ್ನ ಬೇಕು ನನ್ಗೆ, ಯಾವ್ದು ಬೇಡ ಅದನ್ನ ನೀವು ಸೆಲೆಕ್ಟ್. ಇನ್ನ ಬೆಟರ್ ಬೇಕು ಅಂತಂದ್ರೆ ಯು ಕ್ಯಾನ್ ಟೇಕ್ ಏಂಜಲ್ಸ್ ಹೆಲ್ಪ್ ಫಾರ್ ದಟ್. ಏಂಜಲ್ಸ್ ಹೆಲ್ಪ್ ಪ್ರತಿದಿನ ಎದ್ದು ಏಂಜಲ್ಸ್ ಅನ್ನ ನೀವು ಕಾಲ್ ಮಾಡಿ, ಏಂಜಲ್ಸ್ ಪ್ಲೀಸ್ ನನ್ನಿಂದ ಎಷ್ಟು ಮಾಡಕ್ ಆಗತ್ತೆ ಈ ದಿನ, ಅಂಡ್ ನನಗೆ ರೈಟ್ ಅನ್ಸೋಂತ ಎನರ್ಜಿ ಇರುವಂತ ಪೀಪಲ್ಸ್ ಅನ್ನ ನನ್ನಿಂದ ನನಗೆ ತೊಂದ್ರೆ ಆಗದೆ ಅಂಡ್ ಅವರಿಗೂ ಒಳ್ಳೇದಾಗೋ ರೀತಿಯಲ್ಲಿ ನಾನು ಯಾವ ರೀತಿಯಲ್ಲಿ ಹೀಲ್ ಮಾಡ್ಬೋದು ಅಂತ ಜನಗಳನ್ನ ನನ್ನ ಹತ್ರ ಕಳಿಸ್ಕೊಡಿ. ಡೈಲಿ ಎದ್ದು ಆತರ ಪ್ರೇ ಮಾಡಿ. ಪ್ರೊಟೆಕ್ಷನ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಅದು ತುಂಬಾ ಇಂಪಾರ್ಟೆಂಟ್. ಅದು ನಿಮಗೂ ಮಾಡ್ಕೊಳ್ಳಿ, ನಿಮ್ ಮಗುಗೂ ಮಾಡ್ಕೊಳ್ಳಿ. ಅಂಡ್ ಹೀಲಿಂಗ್ ಆದ ತಕ್ಷಣ ಕಾರ್ಡ್ ಕಟ್ ಮಾಡದೆ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ನೋಡೋಣ, ಇನ್ನೊಂದು ಕೇಸ್ ಬರುತ್ತೆ ಅದನ್ನು ಮುಗಿಸ್ಬಿಡೋಣ ಆಮೇಲೆ ಮಾಡೋಣ, ಪೋಸ್ಟ್ಪೋನ್ ಬೇಡ. ಎಲ್ ಮಾಡ್ತೀರಾ ಆ ಪ್ಲೇಸ್ ಕೂಡ ನೀವು ಕ್ಲೆನ್ಸ್ ಮಾಡ್ಬೇಕಾಗತ್ತೆ. ಅದೆಲ್ಲ ನೀವು ಪ್ರಿಕಾಷನ್ಸ್ ತಗೋಬೇಕು. ಪರ್ ಡೇ ನಾನು ಎಷ್ಟು ಸಲ ನಾನು ಕಾರ್ಡ್ ಥೆರಪಿ ಮಾಡ್ಕೋಬಹುದು? ಮಾಡ್ಕೊಳ್ಳಿ, ಇಷ್ಟೇ ಸಲ ಮಾಡ್ಬೇಕಂತ ರೂಲ್ಸ್ ಏನಿಲ್ಲ. ನೀವು ಪ್ರತಿ ಸಲ ಕ್ಲೈಂಟ್ ಹ್ಯಾಂಡ್ಲ್ ಮಾಡಿದಾಗ್ಲೂ ನೀವು ಮಾಡ್ಕೋತಾ ಬರ್ಬೋದು. 2 times 3 times? ಇವಾಗ ನೀವು ಖಾಲಿ ಇದ್ದೀರಾ ಅಂತ ಅಂದ್ರೆ 2 times 3 times ಓಕೆ, ಬಟ್ ಪರ್ ಡೇ ನೀವು ಕ್ಲೈಂಟ್ಸ್ ಎಷ್ಟು ಅಟೆಂಡ್ ಮಾಡ್ತೀರಾ, ಪ್ರತಿ ಸಲ ನೀವು ಕ್ಲೈಂಟ್ ಅಟೆಂಡ್ ಮಾಡಿದ ನಂತರ ನೀವು ಕಾರ್ಡ್ ಕಟ್ ಮಾಡ್ಲೇಬೇಕು, ಎನರ್ಜಿ ಬ್ರೇಕ್ ಮಾಡ್ಲೇಬೇಕು. ಪ್ರತಿ ಸಲ ಎನರ್ಜಿ ಬ್ರೇಕ್ ಮಾಡಿ. Okay ma'am, okay. So much for your guidance, time, patience, everything.
ಓಕೆ ಮಂಜು ಅವರು, ಧನ್ಯ ಮ್ಯಾಮ್, ಯು ಶುಡ್ ಬಿ ಫೀಲ್ ಹ್ಯಾಪಿ ಹೀಲಿಂಗ್ ಪೀಪಲ್. ಇಫ್ ಯು ಆರ್ ಸಫರಿಂಗ್ ಸ್ಟಾಪ್ ದಟ್ ವರ್ಕ್ ಅಂತ ಹೇಳ್ತಾ ಇದ್ದಾರೆ. ಓಕೆ, So much Yes. for your presence. ಮೇಡಮ್, ಇದು ಫೇರೀಸ್ ಮತ್ತೆ ಏಂಜಲ್ಸ್ ಏನಾದ್ರು ಡಿಫ್ರೆನ್ಸ್ ಇದೆ? ಅಂದ್ರೆ ಫಸ್ಟ್ ಏನ್ ಹೇಳಿದ್ರಿ? ಫೇರೀಸ್ ಫೇರೀಸ್. ಓಕೆ, ಫೇರೀಸ್ ಮತ್ತೆ ಏಂಜಲ್ಸ್ ಗೆ ಏನಾದ್ರೂ ಡಿಫ್ರೆನ್ಸ್ ಇದೆಯಾ ಅಂತನಾ? ಹಾ ಮೇಡಮ್. ಓಕೆ, ಫೇರೀಸ್ ಅಂತ ಅಂದ್ಬಿಟ್ಟು ಮೀನ್ಸ್ ಏಂಜಲ್ಸ್ ಆಕ್ಚುಲಿ ಏನ್ ಹೇಳ್ತೀವಿ, ಗಂಧರ್ವರು ಅಂತ ಅಂದ್ಬಿಟ್ಟು ನಾವು ಕರಿತೀವಿ. ಫೇರೀಸ್ ಅಂತ ಅಂದ್ರೆ ಕಿನ್ನರಿಯರು ಅಂತ ಅಂದ್ಬಿಟ್ಟು ಅರ್ಥ ಬರುತ್ತೆ. ಫೇರೀಸ್ ಯೂಶುವಲಿ ಯಾರು ಒಂದು ಭೂಮಿಗೆ ರಿಲೇಟೆಡ್ ಆಗಿ ಹೆಲ್ಪ್ ಮಾಡ್ತಾ ಇರ್ತಾರೆ, ಅರ್ತಿಗೆ ರಿಲೇಟೆಡ್ ಆಗಿ ಒಂದು ಪ್ರೊಟೆಕ್ಷನ್ ಅಲ್ಲಿ ಇರ್ತಾರೆ, ಅಲ್ಲಿ ಅಂತವರ ಒಂದು ಸಪೋರ್ಟ್ ನಮ್ಗೆ ಚೆನ್ನಾಗಿ ಸಿಗ್ತಿರುತ್ತೆ ಫೇರೀಸ್ ಇಂದ. ಲೈಕ್ ಎಕ್ಸಾಂಪಲ್, ಒಂದು ಗಿಡಕ್ಕೆ ನೀರ್ ಹಾಕ್ಬೇಕಾದ್ರೆ, ಓಕೆ, ಒಂದು ಗಿಡಕ್ಕೆ ನೀರ್ ಹಾಕ್ಬೇಕಾದ್ರೆ ಜಸ್ಟ್ ನಾವು ಆ ಒಂದು ಅರ್ತ್ ಏಂಜಲ್ಸ್ ಗೆ ಕನೆಕ್ಟ್ ಮಾಡ್ಬೋದು. ಅರ್ತ್ ಏಂಜಲ್ಸ್ ಇಸ್ ನಥಿಂಗ್ ಬಟ್ ಫೇರೀಸ್. ಓಕೆ, ಒಂದು ಗಿಡಕ್ ನೀರ್ ಹಾಕ್ತಾ ಇದೀವಿ, ಜಸ್ಟ್ ಆ ನೀರನ್ನ ಹಾಕ್ಬೇಕಾದ್ರೆ ಅರ್ತ್ ಏಂಜಲ್ಸ್, ನಾನ್ ನಿಮ್ಗೆ ಕನೆಕ್ಟ್ ಆಗೋದಿಕ್ಕೆ ಇಷ್ಟ ಪಡ್ತಾ ಇದೀನಿ, ಪ್ಲೀಸ್ ಗೈಡ್ ಮೀ, ಪ್ಲೀಸ್ ಹೆಲ್ಪ್ ಮೀ, ಈ ತರದಲ್ಲಿ ನಾವು ಪ್ರೇ ಮಾಡ್ಬೋದು. ಓಕೆ, ಫೇರೀಸ್ ಯೂಶಿಯಲಿ ನಮಗೆ ಸಿಗುವಂತದ್ದು ಮರಗಳಲ್ಲಿ, ನೇಚರ್ ಅಲ್ಲಿ, ಅಲ್ಲಿ ನಾವು ಆ ಫೇರೀಸ್ ಎನರ್ಜಿನ ಜಾಸ್ತಿ ಬಿಡ್ತಾ ಇರ್ತೀವಿ. ಲೈಕ್ ಎಕ್ಸಾಂಪಲ್, ಇವಾಗ ಮನೇಲಿ ದೊಡ್ಡವ್ರು ಹೇಳೋದನ್ನ ನಾವು ಕೇಳಿರ್ತೀವಿ, ಆ ಅಮಾವಾಸ್ಯೆ ಈಚೆ ಹೋಗ್ಬೇಡ, ಸಂಜೆ ಆಗಷ್ಟರಲ್ಲಿ ಈಚೆ ಹೊರ್ಗೋಗಿದ್ರೆ ಬೇಗ ಬಂದ್ಬಿಡು ಅಂತನೋ, ಅಥವಾ ಆ ಜಾಗ ಸರಿ ಇಲ್ಲ ಹೋಗ್ಬೇಡ ಅಂತ ಅನ್ಬಿಟ್ಟು ಪರ್ಟಿಕ್ಯುಲರ್ ಜಾಗಗಳನ್ನ ಹೇಳ್ತಾರೆ, ಅಲ್ಲಿ ಯಾರು ಓಡಾಡೋದಿಲ್ಲ ಹೋಗ್ಬೇಡ, ಈ ತರದಲ್ಲಿ ನಾವು ಹೇಳೋದನ್ನ ಕೇಳಿರ್ತೀವಿ. ಮೀನ್ಸ್ ಅಲ್ಲಿ ನೇಚರ್ ಏಂಜಲ್ಸ್, ದಟ್ ಈಸ್ ಫೇರೀಸ್ ಇರ್ತಾರೆ ಅಂತ ಅನ್ಬಿಟ್ಟು. ಆ ಫೇರೀಸ್ ಸಮ್ಟೈಮ್ಸ್ ಏನಾಗತ್ತೆ, ದೇ ಆರ್ ಪಾಸಿಟಿವ್, ಸಮ್ಟೈಮ್ಸ್ ದೇ ಆರ್ ನೆಗೆಟಿವ್ ಆಗುವಂತ ಚಾನ್ಸಸ್ ಇರತ್ತೆ. ಸೊ ಹಾಗಾಗಿ ನಾವು ಏಂಜಲ್ಸ್ ಗೆ ವಿತೌಟ್ ಯಾವುದೇ ಒಂದು ಅಂಜಿಕೆ ನಾವು ಕನೆಕ್ಟ್ ಆಗ್ಬೋದು. ಫೇರೀಸ್ ಗೆ ಯೂಶಿಯಲಿ ಒಂದು ಪಾಸಿಟಿವ್ ಫೇರೀಸ್ ಗೆ ನಾವು ಕನೆಕ್ಟ್ ಆಗೋದು ಇಂಪಾರ್ಟೆಂಟ್ ಇರುತ್ತೆ. ಓಕೆ ಮೇಡಮ್, ಏಂಜಲ್ಸ್ ಗೆ ಹುಟ್ಟು ಸಾವು ಇದೆ? ಇಲ್ಲ, ಕೆಲವೊಂದಷ್ಟು ಏಂಜಲ್ಸ್ ಅಂತ ಅಂದ್ರೆ ಈ ಒಂದು ಯೂನಿವರ್ಸ್ ಇದಾದಾಗ ಸ್ಟಾರ್ಟ್ ಆದಂತವ್ರು ಒಂದು ಥಿಂಗ್, ಅವ್ರು ಯಾವತ್ತೂ ಮಾನವರಾಗಿ ಹುಟ್ಟಿಲ್ಲ, ಮನುಷ್ಯರಾಗಿ ಯಾವತ್ತೂ ಹುಟ್ಟಿಲ್ಲ. ಬಟ್ ಕೆಲವೊಂದಷ್ಟು ಮನುಷ್ಯರು ಆ ಒಂದು ದೈವತ್ವವನ್ನ ಪಡ್ಕೊಂಡು ಏಂಜಲ್ಸ್ ಆಗಿರುವಂತ ಸಾಧ್ಯತೆಗಳಿದೆ. ಓಕೆ, ಒನ್ಸ್ ಅವ್ರು ಏಂಜಲ್ಸ್ ಆದ ನಂತರ ಅವರಿಗೆ ಹುಟ್ಟು ಸಾವು ಅನ್ನೋಂಥದ್ದು ಇರೋದಿಲ್ಲ. ಇಟ್ಸ್ ಅ ಎನರ್ಜಿ. ಪ್ರಜ್ಞೆ ಅಂತ ನಾವ್ ಏನ್ ಕರಿತೀವಿ, ಕಾನ್ಶಿಯಸ್ನೆಸ್ ಅಂತ ಏನ್ ಕರಿತೀವಿ, ಎನರ್ಜಿ, ಅದಕ್ಕೆ ಹುಟ್ಟು ಸಾವು ಅನ್ನೋಂಥದ್ದಿಲ್ಲ. ಇವನ್ ನಮಗೂ ಕೂಡ ಅಷ್ಟೇ, ಒಂದು ಸೋಲ್ ಲೆವೆಲ್ ಅಲ್ಲಿ ನಮ್ಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಲೈಕ್ ಎಕ್ಸಾಂಪಲ್, ಈಗ ನಾವ್ ಏನ್ ಕಲಿತಾ ಇದೀವಿ, ಏನ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ, ಇದ್ ನಾನು ಸತ್ ನಂತರ ನನ್ ಜೊತೆನೆ ಹೊರಟೋಯ್ತು ಅಂತ ಅಂದ್ರೆ ನೋ, ಬಾಡಿ ಸಾಯುತ್ತೆ ಅಷ್ಟೇ. ನನ್ನ ಸೋಲ್, ನಾನು ಏನ್ ಕಲ್ತಿದೀನಿ ಅದು ನೆಕ್ಸ್ಟ್ ಜನ್ಮಕ್ಕೆ ಕ್ಯಾರಿ ಓವರ್ ಆಗುತ್ತೆ. ನಾವ್ ಅದೇನೇ ಕಲ್ತಿದ್ರು ಅಷ್ಟೇ, ಏನೇ ಮಾಡ್ತಿದ್ರು ಅಷ್ಟೇನೆ, ಒನ್ಸ್ ನಾವು ಆ ಒಂದು ಪಾಸ್ಟ್ ಎನರ್ಜಿಗೆ ಕನೆಕ್ಟ್ ಆದಾಗ ನಾವು ಈ ಹಿಂದಿನ ಜನ್ಮಗಳಲ್ಲಿ ಏನೆಲ್ಲ ಕಲ್ತಿರ್ತೀವಿ ಅದೆಲ್ಲ ನಮ್ಮ ಜೊತೆಗೇನೆ ಇರುತ್ತೆ. ಓಕೆ, ಸೊ ಹಾಗಾಗಿ ಯಾವುದೇ ಒಂದು ಸೋಲ್ಗೂ ಕೂಡ ಹುಟ್ಟು ಸಾವುಗಳಿಲ್ಲ, ಅದೇ ರೀತಿಯಲ್ಲಿ ಏಂಜಲ್ಸ್ಗೂ ಕೂಡ ಹುಟ್ಟು ಸಾವು ಅನ್ನೋಂಥದ್ದು ಇರುತ್ತೆ. ಅಷ್ಟೇ ಮೇಡಮ್. ಫೈನ್, ಥ್ಯಾಂಕ್ ಯು ಆಲ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಅಂಡ್ ಆಲ್ರೆಡಿ 9:12 ಆಗಿದೆ. ಪ್ರಾಕ್ಟೀಸ್ ನೆಕ್ಸ್ಟ್ ಟೈಮ್ ವಿ ಕ್ಯಾನ್ ಥಿಂಕ್ ಅಬೌಟ್ ದಟ್. ಓಕೆ, ನಿಮ್ಮ ಒಂದು ಪ್ರಾಕ್ಟೀಸ್ ನೀವು ರೆಗ್ಯುಲರ್ ಆಗಿ ಇಟ್ಕೊಳ್ಳಿ, ಒಂದು ಥಿಂಗ್. ಅಂಡ್ ಇನ್ನೊಂದು, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಏಂಜಲ್ಸ್ ಎನರ್ಜಿಗೆ ಕನೆಕ್ಟ್ ಆಗೋದಿಕ್ಕೆ ಯೂಸ್ ಯುವರ್ ಕ್ರಿಯೇಟಿವಿಟಿ. ನಾವ್ ಎಷ್ಟು ಚೆನ್ನಾಗಿ ಏಂಜಲ್ಸ್ ಅನ್ನ ಕನೆಕ್ಟ್ ಆಗೋದಿಕ್ ನಾವ್ ಇಷ್ಟ ಪಡ್ತೀವಿ, ಅಷ್ಟು ಚೆನ್ನಾಗಿ ಏಂಜಲ್ಸ್ ನಮ್ಗೆ ಕನೆಕ್ಟ್ ಆಗೋದಿಕ್ಕೆ ಇಷ್ಟ ಪಡ್ತಾರೆ. ದೇ ಲವ್ ಟು ಹೆಲ್ಪ್ ಅಸ್. ನಾವ್ ಹೆಂಗೆ ಏಂಜಲ್ಸ್ ನನ್ಗೆ ಹೆಲ್ಪ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತೀವಿ, ಏಂಜಲ್ಸ್ ಆಕ್ಚುಲಿ ನಮ್ಗೆ ಕಾಯ್ತಿರ್ತಾರೆ. ಅವ್ರು ನಮ್ಮನ್ನ ಕರೆದ್ರೆ ಎಷ್ಟು ಚೆನ್ನಾಗಿರುತ್ತೆ, ಅವ್ರು ನಮ್ಗೆ ಹೆಲ್ಪ್ ಮಾಡೋದಿಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ. ಆಕ್ಚುಲಿ ಅವ್ರಿಗೆ ಇಷ್ಟ ಹೆಲ್ಪ್ ಮಾಡೋದಿಕ್ಕೆ, ಬಟ್ ನಾವ್ ಕರೆಯೋದಿಕ್ಕೆ ಕಂಜೂಸ್ ಮಾಡಬಾರ್ದು, ನಾವು ಓಪನ್ಲಿ ಕರಿಬೇಕಾಗತ್ತೆ, ಅಂಡ್ ವಿತ್ ಡಿಟ್ಯಾಚ್ಮೆಂಟ್. ಓಕೆ, ನೈಸ್. ಎಸ್, ಥ್ಯಾಂಕ್ ಯು ಆಲ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್.
ನೆಕ್ಸ್ಟ್ ಟ್ಯೂನ್ಮೆಂಟ್ ನೆಕ್ಸ್ಟ್ ವೀಕ್ ಅಲ್ಲಿ ಇರುತ್ತೆ ಮಂಜು ಅವರೇ. ಆಫ್ಟರ್ 21 ಡೇಸ್ ಎಲ್ಲರದು ಪ್ರಾಕ್ಟೀಸ್ 21 ಡೇಸ್ ಆದ ನಂತರ ಮುಂದಿನ ಟ್ಯೂನ್ಮೆಂಟ್ ಇರುತ್ತೆ. ಥ್ಯಾಂಕ್ ಯು, ಬೈ ಬಾಯ್.